ಜನರ ಭೇದ ಮತಿ ಕೆಡಿಸಿರುವ ಸಾರ್ವಜನಿಗೆ ಮಣಿಯುವೆವು, ಸಾರ್ವಜನಿಗೆ ಮಣಿಯುವೆವು. ನಿಜವನ್ನರಿಸುವ ಶ್ರೀ ನಿಜ ಮುನಿಯ ಗ್ರಂಥವನ್ನು ನಿಜವಾಗಿ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನು. ಬಂದ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈದಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ, ಸಿದ್ಧಾರೂಢರಿಗೆ ನತನಪ್ಪೆ. ಬಾಳ ಬಾಳ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ತೂಗುತ್ತಲಿಪ್ಪರೆ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು, ಬಾಳ ಕೇಳಲು ಬೇಕು ಬೇಗ ಎಂಬ ಶಾಸ್ತ್ರವನ್ನು. चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये. यदङ्घ्रिकमलद्वन्द्वं तापत्रयनिवारणं शान्तैक्यपदं देवं वन्दे सिद्धारूढमहं भजे, सिद्धारूढमहं भजे. जगदादि जगद्गुरु अद्वैत सार्वभौम ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನಿರಂತರ ಜ್ಞಾನದಾಸೋಹಿಗಳಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ, ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ, ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 9ನೇ ಅಧ್ಯಾಯದ 14ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ದಿನ ಯಾವ ಬುದ್ಧಿ ಎನ್ನುವಂಥದ್ದು ಎಲ್ಲರಲ್ಲಿ ಉಂಟು, ಅದರಲ್ಲಿ ಮಾನವನಲ್ಲಿ ಮನುಷ್ಯನಲ್ಲಿ ವಿಶೇಷವಾದ ಬುದ್ಧಿ ಉಂಟು. ಇದು ಹೇಗೆ ತಿಳ್ಕೋಬೇಕು ಅಂತ ವಿಚಾರ ಮಾಡಿದರೆ, ನೀತಿ ಧರ್ಮ ನ್ಯಾಯ ಅನ್ಯಾಯವನ್ನು ತಿಳಿಯುವಂಥ ಶಕ್ತಿ ಮನುಷ್ಯನಿಗೆ ಉಂಟು ವಿನಃ ಉಳಿದ ಜೀವರಾಶಿಗಳಿಗೆ ಇಲ್ಲ. ಒಬ್ಬ ಭಗವಂತನಿಂದ ಜಗತ್ತೇ ಸೃಷ್ಟಿಯಾಗದ, ಜಗತ್ತಿನ ಎಲ್ಲ ಪ್ರಾಣಿ ಪಕ್ಷಿಗಳು ಹುಟ್ಟ್ಯಾವಂದ್ರೂ ಕೂಡ ಮನುಷ್ಯನಿಗೆ ಕೊಟ್ಟಂಥ ಬುದ್ಧಿ ಬೇರೆ ಜೀವಿಗಳಿಗೆ ಕೊಟ್ಟಿಲ್ಲ.
ಅದಕ್ಕೆಲ್ಲ ಏನು ಕಾರಣ ಇದೆ? ವೈರತ್ವ ಪ್ರೇಮತ್ವ ಕಾರಣ ಅಲ್ಲ. ಭಗವಂತನಲ್ಲಿ ಎಲ್ಲ ಜೀವಿಗಳು ಸಮಾನರು. ಆದರೆ ಸಮಾನ ಬುದ್ಧಿ ಸಮಾನ ಮನಸ್ಸು ಯಾಕೆ ಇಲ್ಲಂದರೆ ಪಾಪಾನುಗುಣದಿಂದ ಅವು ಹಿಂದಿನ ಜನ್ಮದ ಪಾಪ ಪುಣ್ಯದ ಅನುಸಾರವಾಗಿ ಶ್ರೇಷ್ಠವಾದ ಪುಣ್ಯವನ್ನು ಮಾಡಿ ಬಂದಂಥ ಮನುಷ್ಯನಿಗೆ ಮಾತ್ರ ವಿಶೇಷವಾದ ಬುದ್ಧಿ ಆದ. ಆ ಬುದ್ಧಿ ಇದ್ದದಕ್ಕಾಗಿ ಜಗತ್ತಿನಲ್ಲಿ ಮನುಷ್ಯರು ಇವರು ನನ್ನವರು, ಇವರು ನನ್ನವರಲ್ಲ, ಇದನ್ನು ಮುಟ್ಟಬೇಕು, ಇದನ್ನು ಮುಟ್ಟಬಾರದು, ಇದನ್ನು ಸ್ವೀಕಾರ ಮಾಡಬೇಕು, ಇದನ್ನು ಸ್ವೀಕಾರ ಮಾಡಬಾರದು ಅಂತ ಮನುಷ್ಯ ವಿಚಾರ ಮಾಡ್ತಾನೆ ವಿನ ಯಾವ ಪ್ರಾಣಿ ವಿಚಾರ ಮಾಡಂಗಿಲ್ಲ. ಇದರಿಂದ ಗೊತ್ತಾಗ್ತದ ಮನುಷ್ಯನಿಗೆ ವಿಶೇಷವಾದ ಬುದ್ಧಿಯನ್ನು ಭಗವಂತ ಕೊಟ್ಟಾನ ಅಂತ. ಹಾಗಾಗಿ ಅಂಥ ವಿಶೇಷವಾದ ಬುದ್ಧಿಯಲ್ಲಿ ಉತ್ತಮನಾದಂಥ ಒಬ್ಬ ದೈವೀ ಪುರುಷ ಅಂದರೆ ಒಳ್ಳೆಯ ಗುಣ ಸಂಪನ್ನ ಅಂತ, ಒಳ್ಳೆಯ ಗುಣ ಅವರಲ್ಲಿ. ಅಂಥವರ ಬುದ್ಧಿಯಲ್ಲಿ ಯಾವಾಗಲೂ ನಾನು ಯಾರು? ಪರಮಾತ್ಮಲ್ಲ, ಪರಮಾತ್ಮನ ಚಿಂತನೆಗಳೇ ಆ ಬುದ್ಧಿಯಲ್ಲಿ ಇರ್ತವೆ ವಿನ ಅಸುರಿ ಸಂಪತ್ತಿನಲ್ಲಿ ಈ ಬುದ್ಧಿಯಲ್ಲಿ ಈ ಗುಣ ಇರೋದಿಲ್ಲ ಅಂತ ನಿನ್ನೆ ದಿನ ಹೇಳ್ತಾ ಬಂದರು. ಮತ್ತೆ ಈಗ ಮುಂದಿನ ಶ್ಲೋಕದಲ್ಲಿ ಇಂಥ ಬುದ್ಧಿಯುಳ್ಳವರಿಗೆ ಮಹಾತ್ಮರಂತ ಕರೆದರು ನೋಡ್ರಿ. ಮಹಾತ್ಮರಂದ್ರೆ ಯಾರಿಗಂದ್ರು ನೀವೆಲ್ಲ ಮಹಾತ್ಮರೇ. ನಮ್ಮ ಬುದ್ಧಿಯಲ್ಲಿ ಆತ್ಮವಿಚಾರ, ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಜನನ ಮರಣ ಬಿಡುಗಡೆ ಪರಿಹಾರಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥವರೆಲ್ಲರೂ ಮಹಾತ್ಮರೇ. ಹಾಗಾಗಿ ಇನ್ನು ಮಧ್ಯಮಗತಿಯರ ಇವರು ಜ್ಞಾನಕಾಂಡಕ್ಕೆ ಅಧಿಕಾರಿಗಳು ಇಲ್ಲಿವರೆಗೆ ಹೇಳಿದವರು. ಜಗತ್ತಿನ ಮನುಷ್ಯರಲ್ಲಿ ಮೂರು ಭಾಗದಲ್ಲಿ ಉತ್ತಮ, ಮಧ್ಯಮ, ಕನಿಷ್ಠ ಅಂದರು ಮನುಷ್ಯರೇ. ಆದರೆ ಬುದ್ಧಿ, ಉತ್ತಮ ಬುದ್ಧಿ ಉಳ್ಳವರು ಬೇರೆ, ಮಧ್ಯಮ ಬುದ್ಧಿ ಉಳ್ಳವರು ಬೇರೆ, ಕನಿಷ್ಠ ಬುದ್ಧಿ ಉಳ್ಳವರು. ಉತ್ತಮ ಬುದ್ಧಿಯುಳ್ಳವರು ಜ್ಞಾನವನ್ನೇ ಸಾಧನ ಮಾಡಿಕೊಂಡು ಬ್ರಹ್ಮಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊತಾರೆ. ಅವ್ರಿಗೆ ಬೇರೆ ಏನು ಬೇಕಾಗಿಲ್ಲ. ಆತಿಂದ ಹೇಳುವಂಥ ಎಲ್ಲೋ ಇರುವಂಥ ಮಹಾತ್ಮರು ಅವರು ಹೇಳುವಂಥ ವಾಕ್ಯಗಳನ್ನು ಕೇಳಿ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವವರು ಇವರೆಲ್ಲ ಜ್ಞಾನಕ್ಕೆ ಅಧಿಕಾರಿಗಳು. ಇವರಿಗೆ ಉತ್ತಮ. ಮಧ್ಯಮ ಅಧಿಕಾರಿಗಳು ಅವರು ಹೇಗಿರ್ತಾರಂತ ಅವರ ಲಕ್ಷಣವನ್ನು ಶ್ರೀಕೃಷ್ಣ ಭಗವಂತ ಅರ್ಜುನ ಹೇಳ್ತಾನ. ಸತತಂ ಕೀರ್ತಯಂತೋ ಮಾಂ ಯತಂತಸ್ಯ ದೃಢವ್ರತ ನಮಸ್ಸಂತಸ್ಯ ಮಾಂ ಭಕ್ತ್ಯಾ ನಿತ್ಯ ಯುಕ್ತ ಉಪಾಸತೆ. ಅರ್ಥಾತ್ ಮಧ್ಯಮರು ಯಾವಾಗಲೂ ಭಗವಂತನನ್ನ, ಆತ್ಮನನ್ನ, ದೇವರನ್ನ ಕೀರ್ತಿಸುವ ಪ್ರಯತ್ನ ಮಾಡ್ತಾನೆ. ಅದು ಯಾವಾಗಲೂ ಮನುಷ್ಯರ ವರ್ಣನೆಯನ್ನು, ಅಧಿಕಾರಿಗಳ ವರ್ಣನೆಯನ್ನು, ಬಂಧು ಬೆಳಗದ ವರ್ಣನೆಯನ್ನು, ಅವರ ಧ್ಯಾನವನ್ನು, ಅವರ ಚಿಂತನೆಯನ್ನು ಮಾಡೋಕ್ಕೆ ಹೋಗಲ್ಲ. ಯಾಕೆ ಮಾಡಂಗಿಲ್ಲ ಅಂದರೆ ಅವನಿಗೆ ಯಾರ ಮೇಲೆ ದೃಢವಾದ ವಿಶ್ವಾಸ ಅಂದರೆ ಪರಮಾತ್ಮನ ಮೇಲೆ ದೃಢವಾದ ವಿಶ್ವಾಸ. ಹುಟ್ಟಿದ ಜೀವಿಗಳಿಗೆ ಹುಲ್ಲು ಮೇಯಿಸುವನೆ ಅಂತ ತಿಳ್ಕೊಂಡವರು. ಹುಲ್ಲಾವಲ್ಲ, ಆ ಹುಲ್ಲಿಗೂ ಕೂಡ ಬೆಳಿಲಿಕ್ಕೆ ಇರಲಿಕ್ಕೆ ಅದನ್ನು ಸಲಹುವಂಥವನು ಯಾರು ಅಂದರೆ ಭಗವಂತ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಅನ್ನ ನೀರು ಹಾಕಲಾರ್ದ ಹುಲ್ಲು ತಂದು ಹಾಕ್ತಾನೆ. ಎಂಥ ಬಡವಿರಲಿ, ಭಿಕ್ಷುಕರಿರಲಿ, ದರಿದ್ರಿರಲಿ, ಏನು ಸಿಕ್ಕಿಲ್ಲ ಅಂತೇಳಿ ಎಲ್ಲಾದರೂ ಹೋಗಿ ಹುಲ್ಲು ತಿಂದು ಬಂದಿಲ್ಲ. ಎಲ್ಲಾದರೂ ಹೋದರೆ ಒಂದಿಷ್ಟು ಅನ್ನ, ಒಂದಿಷ್ಟು ನೀರು ಸಿಕ್ಕೇ ಸಿಗ್ತದೆ.
ಕಾರಣ ಅವನಿಗೆ ಏನು ಇಲ್ಲದ ನಿಶ್ಚಿಂತೆಯಾಗಿ ಬದುಕ್ತಾನಂದ್ರೆ ಗೊತ್ತದ, ಹುಟ್ಟಿಸಿದ ಭಗವಂತ ಹುಲ್ಲು ಮೇಯಿಸುವನೇ. ನಾನು ಹುಟ್ಟಿಸನ ಭಗವಂತ ಅಂದರೆ ರಕ್ಷಣೆ ಮಾಡೋ ಜವಾಬ್ದಾರಿ ಅದ, ಅವನು ಮಾಡ್ತಾನಂತ ದೃಢವಾದ ವಿಶ್ವಾಸ ಅದ. ಆದರೆ ನಮಗೇನಾದಂದರೆ ಯಾರಾದರೂ ರಕ್ಷಣೆ ಮಾಡ್ತಾರೇನು, ಯಾರಾದರೂ ಸಲಹುತ್ತಾರೇನು, ಯಾರು ಸಾಕ್ತಾರೇನು ಅಂತ ಈ ಜನಗಳ ಮೇಲೆ ಅವಲಂಬಿತರಾಗಿವಿ. ಆದರೆ ಆ ಭಕ್ತ ಪರಮಾತ್ಮನ ಮೇಲೆ ನಂಬಿಕೆ ಇಟ್ಟ ನೋಡ್ರಿ. ಅದಕ್ಕೆ ನಂಬಿಕೆ ಇಡುವರುಂಟೆ. ಈ ಮಣ್ಣು ಬೊಂಬೆ ಅಂತ, ಮಣ್ಣು ಅಂದರೆ ನಾವು ಯಾರನ್ನ ಬೇರೆಯವ್ರನ್ನ ನಂಬಿವಿ ಅಂದರೆ ಅವ್ರ ದೇಹನೂ ಮಣ್ಣೆ. ನಾವೇನು ನಂಬಿವಲ್ಲ ಅವ್ರ ದೇಹನೂ ಮಣ್ಣೆ, ನನ್ನ ದೇಹನ ಮಣ್ಣೆ. ಮಣ್ಣನ್ನು ನಂಬಿವಿ, ಮಣ್ಣಿನ ದೇಹಗಳನ್ನು ನಂಬಿವಿ, ಮಣ್ಣಿನ ದೇಹವನ್ನು ಮಾಡಿದಂಥ ಪರಮಾತ್ಮನನ್ನು ಮರ್ತೀವಿ ನಾವು. ಹಾಗಾಗಿ ಆತ ಯಾವಾಗಲೂ ಭಕ್ತಿಯಿಂದ ನಮಸ್ಕರಿಸುತ್ತಿರುವ, ದೇವರಲ್ಲಿ ಬಹಳ ಪ್ರೇಮ ಅದ, ದೇವರು ಇದ್ದಾನೆ ಅಂತಾದ, ಅತ್ಯಂತ ಪ್ರೇಮನಾದ, ಭಕ್ತಿನೂ ಆದ. ಆ ಭಕ್ತಿನ ನಮಸ್ಕಾರ ಮಾಡ್ತಾನೆ ವಿನಃ ದೇವರಲ್ಲಿ ಚಮತ್ಕಾರದ ನಮಸ್ಕಾರವನ್ನು ಮಾಡೋದಿಲ್ಲ ಅವನು. ಬಹಳ ಜನ ದೇವರಿಗೆ ಹೋದ್ರೆ ನಮಸ್ಕಾರ ಮಾಡ್ತೀವಲ್ಲ, ಬರೀ ಬಹಳ ಮಂದಿ ಚಮತ್ಕಾರದ ನಮಸ್ಕಾರ, ಭಕ್ತಿ ನಮಸ್ಕಾರ ಇರಂಗಿಲ್ಲ ಅಲ್ಲಿ. ಭಕ್ತಿ ನಮಸ್ಕಾರ ಯಾವಾಗ ಬಂತು ಅಂದರೆ ಭಗವಂತ ನಿನಗಾಗಲೇ ದರ್ಶನ ಆಗ್ತಾನೆ, ದೇವರ ಆಶ್ವಾಸನೆ ನಮಗೆ ಸಿಗ್ತದೆ. ಬೇಡದ ಕಣ್ಣಪ್ಪ ಚಮತ್ಕಾರದ ನಮಸ್ಕಾರ ಮಾಡಲ್ಲ, ಭಕ್ತಿಯ ನಮಸ್ಕಾರ ಮಾಡಲ್ಲ. ಅಡವಿಯಲ್ಲಿ ಇದ್ದು ಊರು ಗೊತ್ತಿಲ್ಲ, ಕೇರಿ ಗೊತ್ತಿಲ್ಲ, ಹೌದು ಗೊತ್ತಿಲ್ಲ, ಅಲ್ಲ ಗೊತ್ತಿಲ್ಲ ಅಂತ ಮುಗ್ಧನಾದ ಬೇಡ ಅಡವಿಯಲ್ಲಿ ಓಡಾಡುವ ಮೃಗಗಳನ್ನು ಕೊಂದು ಅವುಗಳ ಮಾಂಸವನ್ನು ತಿಂದು ಜೀವನವನ್ನು ಸಾಗಿಸುವಂಥ ಒಬ್ಬ ಬೇಡ, ಸಾಮಾನ್ಯ ಬೇಡ. ವಿದ್ಯೆ ಇಲ್ಲ, ವಿನಯ ಇಲ್ಲ, ಮಂತ್ರ ಇಲ್ಲ, ಗೋತ್ರ ಇಲ್ಲ, ಏನು ಗೊತ್ತಿಲ್ಲ. ಅಂತಹ ವ್ಯಕ್ತಿಗೆ ಒಂದು ಸಲ ಅರಣ್ಯದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಪ್ರಾಣಿಗೆ ಬೆನ್ನು ಹತ್ತಿದ. ಅದು ತಪ್ಪಿಸಿಕೊಂಡು ಓಡಿ ಹೋಯಿತು. ಅದರ ಹಿಂದೆ ಇವನು ಬಿಡಲಾರ್ದ ಓಡಿದ. ಅಷ್ಟರೊಳಗೆ ಮುಂದೆ ನೋಡೋದ್ರೊಳಗಾಗಿ ಆ ಬೆನ್ನು ಹತ್ತಿದ ಪ್ರಾಣಿ ಅಲ್ಲೇ ಇರುವಂಥ ಹಾಳು ದೇಗುಲದ ಒಳಗೋಯ್ತದು, ಗುಡಿ ಒಳಗೋಯ್ತು. ಹಾಳು ದೇಗುಲಲ್ಲಿ ಯಾರು ಇದ್ರು ಏನು ಗೊತ್ತೇ ಇಲ್ಲ. ಆ ಬೇಟೆ ಅಲ್ಲೇ ಹೋಗಿದಂತ ಅದನ್ನು ಹಿಡಿಬೇಕಂತ ಇವು ನೋಡಿದ. ಅದರಿಂದ ಅಲ್ಲೇನಂದ್ರೆ ಆಶ್ಚರ್ಯ ಅನ್ನೋದಿತ್ತು. ಒಂದು ಶಿವನ ಮೂರ್ತಿ ಇತ್ತು ಆ ಗುಡಿಯಲ್ಲಿ. ಮತ್ತು ಆ ಗುಡಿಯಲ್ಲಿ ಅಕ್ಕದ ಪಕ್ಕದಲ್ಲಿರುವಂಥ ಒಬ್ಬ ಪೂಜಾರಿ ಪ್ರತಿನಿತ್ಯ ಬಂದು ಪೂಜೆಯನ್ನು ಮಾಡಿ, ಕರ್ಪೂರವನ್ನು ಬೆಳಗಿ, ನೈವೇದ್ಯನ ಹಿಡಿದು ಎಲ್ಲ ಪದ್ಧತಿಯನ್ನು ಮಾಡಿ ಪ್ರತಿನಿತ್ಯ ಹೋಗ್ತಿದ್ದ. ಆದರೆ ಇವನು ಹೋಗಿ ನೋಡ್ತಾನ, ಆ ಪ್ರಾಣಿ ಅಲ್ಲಿ ಕಾಣದೇ ಇಲ್ಲ. ಅವನಿಗೆ ಆಶ್ಚರ್ಯ ಆಯಿತು. ದಿಟ್ಟಿಸಿ ನೋಡ್ತಾನ. ನೋಡುವಾಗ ಆ ಶಿವನ ಮೂರ್ತಿಯ ಕಣ್ಣಿನಲ್ಲಿ, ಒಂದು ಕಣ್ಣಿನಲ್ಲಿ ಸಣ್ಣ ರಕ್ತದ ಹನಿ ಸೋರಕತ್ತಿತ್ತು. ರಕ್ತದ ಹನಿ. ಆವಾಗ ಇವನು ಏನು ಮಾಡಿದ, ಅದಕ್ಕಿಂತ ಮುಂಚಿತವಾಗಿ ಹೂಡಿದ ಅಲ್ಲೇ ಇರುವಂಥ ಕೆಲವು ನೀರು ಎದುರಾಗ ತರಬೇಕಂತ ಗೊತ್ತಿಲ್ಲ ಅವನಿಗೆ. ನೀರು ಎದುರಾಗ ಒಯ್ಬೇಕಂತ ಗೊತ್ತಿಲ್ಲ. ದೊಡ್ಡ ಬಾಯಿಯನ್ನು ಮಾಡಿ ಬಾಯಿ ತುಂಬ ನೀರನ್ನು ತುಂಬಿಕೊಂಡು ಆತ ದೇವಾಲಯ ಒಳಗೆ ಬಂದು ಆ ರಕ್ತದ ಕಲೆ ಏನಾದ ಅದನ್ನು ತೆಗಿಬೇಕು, ಒರೆಸ್ಬೇಕಂತ ಬಾಯಲ್ಲಿರ್ತಕ್ಕಂಥ ನೀರನ್ನು ಅಂತ ಉಗಿದ. ಇಲ್ಲಿ ಶಿವನ ಮೂರ್ತಿ ಮೇಲೆ, ಪರಮಾತ್ಮನ ಮೂರ್ತಿ ಮೇಲೆ. ಆವಾಗ ಅದು ಹೋದಂಗೆ ಆಯ್ತು ಅಷ್ಟೇ, ಪೂರ್ಣ ಹೋಗಲಿಲ್ಲ. ಮತ್ತೆ ವಿಚಾರ ಮಾಡಿದ, ಕಣ್ಣಪ್ಪ, ಏ ದೇವರೇ, ನಿನಗೆ ಎಷ್ಟು ದಿನ ಆಯ್ತೇನು
ಸ್ನಾನ ಯಾವಾಗ ಮಾಡಿದ್ದು ಗೊತ್ತಿಲ್ಲ, ಎಷ್ಟು ದಿನ ಆಯಿತು ಊಟ ಮಾಡಿ ಅಂತ ಗೊತ್ತಿಲ್ಲ, ಅರಣ್ಯದಲ್ಲಿ ನನಗೆ ಕೇಳೋರು ಯಾರೂ ಇಲ್ಲ ಅಂಥೇಳಿ ಅವನಿಗೆ ಎಷ್ಟು ಉತ್ಕಟ ಇಚ್ಛೆ ಆಯಿತು. ನನ್ನಪ್ಪ ಎಷ್ಟು ದಿನದಿಂದ ಉಪವಾಸನೇನು, ಎಷ್ಟು ದಿನದಿಂದ ನೀರು ಕುಡಿದಲೇನು ಅಂತಕ್ಕಂಥ ಭಾವದಿಂದ ಪುನಃ ಒಂದು ಪ್ರಾಣಿಯ ಮಾಂಸವನ್ನು ತಂದು ಎಲೆಯಲ್ಲಿ ತಂದು ಅಲ್ಲಿಟ್ಟು ಕಣ್ಣಪ್ಪ ಹೇಳ್ತಾನೆ, ಉಣ್ಣು ನನ್ನಪ್ಪ, ಅಪ್ಪ ಉಣ್ಣು, ಎಷ್ಟು ದಿನ ಆಯ್ತು ಗೊತ್ತಿಲ್ಲ. ಅಷ್ಟು ನಡೆಯೋದ್ರೊಳಗಾಗಿ ಆ ಕಣ್ಣಿನಲ್ಲಿ ಬರುವಂಥ ರಕ್ತ ಮತ್ತೆ ಹೆಚ್ಚಾಯಿತು. ಅವಾಗ ಕಣ್ಣಪ್ಪಂದ, ನನ್ನ ಅಪ್ಪನ ಕಣ್ಣಿನಲ್ಲಿ ರಕ್ತಧಾರೆ, ಪರಮಾತ್ಮನ ಕಣ್ಣಲ್ಲಿ ರಕ್ತ ಬರ್ತದಂದ್ರೆ ಇದೇನು ಆಶ್ಚರ್ಯ ಅಂತೇಳಿ ತಿಳ್ಕೊಂಡು ತನ್ನ ಒಂದು ಕಣ್ಣನ್ನೇ ಕಿತ್ತಿ ಆ ಕಣ್ಣಿಗಿಟ್ಟ. ನೋಡ್ರಿ ಏನು ಕೊಟ್ಟವನು, ತನ್ನ ಕಣ್ಣನ್ನೇ ಕಿತ್ತಿಕೊಟ್ಟ. ಮತ್ತೆ ಅಷ್ಟರೊಳಗ ಮತ್ತೊಂದು ಕಣ್ಣಿನಲ್ಲಿ ಸೋರಕತ್ತು, ಪರೀಕ್ಷೆ ಅಂತವು. ಆವಾಗ ಉಳಿದಂತೆ ಇನ್ನೊಂದು ಕಣ್ಣನ್ನು ಕಿತ್ತಿ ಅಲ್ಲಿ ಇಟ್ಟ. ಅವನಿಗೇನು ಗೊತ್ತಿತ್ತು, ಆ ಕ್ಷಣದಲ್ಲಿ ಅದೇ ಮೂರ್ತಿಯಲ್ಲಿ ಪರಮಾತ್ಮ ಪ್ರತ್ಯಕ್ಷನಾಗಿ ಅವನ ಭಕ್ತಿ ಮೆಚ್ಚಿದ. ನೋಡ್ರಿ, ಭಕ್ತಿ ಎದರಲ್ಲಿತ್ತು ಅಂದರೆ ತನ್ನ ಶರೀರ ಲಕ್ಷ್ಯ ಇಲ್ಲದೆ, ನನ್ನ ಶರೀರ ನಾಶ ಆದರೂ ಪರವಿಲ್ಲ, ಆದರೆ ಭಗವಂತನಿಗೆ ಇಂಥ ಕಷ್ಟ ಆಗಬಾರ್ದಂತ ತನ್ನ ಶರೀರವನ್ನೇ ಅರ್ಪಣೆ ಮಾಡಿದ ಅಂತ ಅರ್ಥ. ಅದರಂತೆ ಭಕ್ತಿ ಎಲ್ಲಿರ್ತದ, ನಮ್ಮ ದೇಹದ ಮೇಲೆ ಪರೋಶ ಇಲ್ಲದಂಥ ಕ್ಷಣ ಏನದ ಅದು ಭಕ್ತಿ ಆಗ್ತದೆ. ದೇವರಲ್ಲಿ ಹೋದಾಗ ನಮ್ಮ ದೇಹದ ಜ್ಞಾನ ಇರಬಾರ್ದು, ದೇಹವನ್ನು ಮರಿಬೇಕು. ಆ ಒಂದು ಪ್ರೇಮ ಏನದ ಅದು ಭಗವಂತನಿಗೆ ಇಷ್ಟ ಆಗ್ತದ, ದೇವರಿಗೆ ಬೇಕಾಗ್ತದ, ಅದು ನಿಜವಾದ ಭಕ್ತಿ. ಹಾಗಾಗಿ ಅಂಥ ಬೇಡನಿಗೆ ನಿತ್ಯ ನಿತ್ಯ ಪೂಜಾ ಪುನಸ್ಕಾರ, ವಿಭೂತಿ ಕುಂಕುಮ ನೈವೇದ್ಯನ ಹಿಡಿಯುವಂಥ ಅರ್ಚಕನಿಗೆ ವರ್ಷಾನುಗಟ್ಟಲೆ ಆದರೂ ಕೂಡ ದೇವರು ಭೇಟಿನೇ ಆಗಿದ್ದಿಲ್ಲ. ಕಣ್ಣಪ್ಪ ಏನು ಗೊತ್ತಿಲ್ಲದವನು ತನ್ನ ಶರೀರವನ್ನೇ, ತನ್ನ ಶರೀರದಿಂದ ವಾಣಿಯಿಂದ ಮನಸ್ಸನ್ನು ಪೂರ್ತಿ ಭಗವಂತನಿಗೆ ಅರ್ಪಿಸಿದ ಒಂದೇ ಕ್ಷಣದಲ್ಲಿ ಅವನಿಗೆ ಮತ್ತು ಕೈಲಾಸ ಪ್ರಾಪ್ತಿ ಆಯಿತು. ಅಂದರೆ ನಾವು ಸಾಯತನ ಭಕ್ತಿ ಮಾಡಿವಿ, ನಮ್ಗೆ ಯಾರು ಭೇಟಿಯಾಗವಲ್ರು. ನಾವು ಗುಡಿಗೆ ಹೋಗಿ ದೇವ್ರು ಭೇಟಿಯಾಗಿ ಮನೆಗೆ ಬರೋದ್ರಾಗ ಬರೀ ಇವರೇ ಭೇಟಿ ಆಗ್ತಾರೆ. ಮತ್ತೆ ಹೆಂಡ್ರು ಮಕ್ಕಳು ರೊಕ್ಕ ಹೊಲ ಮನೆ ಇವುಗಳೇ ಭೇಟಿ ಆಗ್ತಾವಿನ ಭಗವಂತ ಎಲ್ಲಿ ಭೇಟಿ ಆಗ್ತಾನೆ? ಅದು ಅವನಿಗೆ ಒಂದೇ ಕ್ಷಣದಲ್ಲಿ ಹಂಗಾಯ್ತಲ್ಲ, ಅದು ಭಕ್ತಿ ಅಂತ. ಹಾಗಾಗಿ ಅವರು ದೃಢರತರು ನಿತ್ಯಯುಕ್ತರು ಆದ ಮಹಾತ್ಮರು ಅವರು ಏನನ್ನ ಉಪಾಸನೆ ಮಾಡ್ತಾರಂದ್ರೆ ನನ್ನನ್ನು ಬಿಟ್ಟು ಇನ್ನೊಬ್ಬರ ಅವಲಂಬನೆಯಲ್ಲಿ ಇರೋದಿಲ್ಲ. ಏನಾಗ್ಯದ ಆದದೆಲ್ಲ ಒಳ್ಳೇದಂತಾರ ಅವರು. ಇವತ್ತ ನಮ್ಮ ಜೀವನದಲ್ಲಿ ಕಷ್ಟದ ಕಾಲ ಬರ್ತಾವ, ಸುಖದ ಕಾಲ ಬರ್ತಾವ, ಇವೆಲ್ಲ ಹಗಲು ರಾತ್ರಿ ಇದ್ದಂಗೆ ಯಾವ ಶಾಶ್ವತ ಅಲ್ಲ. ಕಷ್ಟ ಬಂದಲ್ಲಿ ನಾವು ಭಗವಂತಿಗೆ ಬೈತೀವಿ, ಸುಖ ಆದಾಗ ಭಗವಂತನ ಸ್ತುತಿ ಮಾಡ್ತೀವಿ. ಮತ್ತು ಇಂಥವರ ಮೇಲೆ ಪರಮಾತ್ಮ ಕೃಪೆಯನ್ನು ಮಾಡ್ತಾನಂದರೆ ಮೂರ್ಖತನಂತ, ಹೌದಾ ಇಲ್ಲ? ಹಾಗಾಗಿ ದೃಢತೆ ಅಂದ್ರೆ ಏನಪ್ಪ, ಅಲ್ಲಿ ದೃಢತೆ ಇರ್ತದ. ಗುಡಿಯಲ್ಲಿ ಹೋಗುವಾಗ ಏನು ಭಗವಂತನ, ಗುಡಿಯಲ್ಲಿ ಹೋದಾಗ ನಾನು ಮನೆಗೆ ಬಂದಾಗನು ಕೂಡ ಅದೇ ಧ್ಯಾನ ಚಿಂತನೆ ಏನದ, ಅದು ದೃಢತೆ ಅಂತೀವಿ. ಆ ದೃಢತೆ ಈಗ ಕೆಲವು ಮುಮುಕ್ಷುಗಳು ಆತ್ಮವನ್ನು ತಿಳಿಬೇಕು. ಆತ್ಮ ಅಂದರೆ ದೇವರಂತ ಕರಿ. ಸದ್ಯ ಈಗ ನಾವೇನು ತಿಳ್ಕೋದು, ದೇವರು, ಎಲ್ಲರೂ ದೇವರು ದೇವರು ದೇವರಂತ ಎಲ್ಲರೂ. ದೈವತ್ವ ದೇವರು ಇಲ್ಲ ಅನ್ನುವಂಥವ್ರು ಜಗತ್ತಿನಲ್ಲಿ ಬಹಳ ಮಂದಿ ಇಲ್ಲ, ಕೆಲವೇ ಮಂದಿ ಅವ್ರು ಇರ್ತಾರೆ.
ದೇವರಿಲ್ಲಂಬರು. ಆದರೆ ದೇವರು ಆನ ಅನ್ನೋದು ಕಲ್ಪನೆ ಬಹಳ ಮಂದಿಗೆ ಅದ. ಆದರೆ ದೇವರು ಹೇಗಿರುತ್ತಾನೆ ಅನ್ನುವಂಥ ಜ್ಞಾನ ಯಾರಿಗಿಲ್ಲ. ದೇವ್ರ ಆನಂತ ಆದಾಗ ಆ ವಿಚಾರ ಯಾರಿಗಿಲ್ಲ ಅಂತ. ದೇವ್ರು ಹೆಂಗಿರ್ತಾನ, ದೇವ್ರಂದ್ರೆ ಏನು? ಹಾಗಾಗಿ ಆ ದೇವರನ್ನು ತಿಳಿಬೇಕಾಗಿದ್ರೆ ನಾವು ಆತ್ಮತತ್ವವನ್ನು ತಿಳಿಬೇಕಲ್ಲ. ಆತ್ಮತತ್ವ ಅಂದ್ರೇನು? ಈ ಮನೆ ಆದ, ಮನೆಯೊಳಗೆ ಏನಾದ, ಬೈಲಾದ ಅಂತ ತಿಳಿಬೇಕಾಗ್ಯದ. ಆಭರಣ ಅದ, ಆಭರಣದಾಗೇನದ, ಬಂಗಾರ ಅಂತ ತಿಳಿಬೇಕಾಗ್ಯದ. ಗಡಿಗೆಗಳವ, ಮಡಿಕೆಗಳವ, ಇದರೊಳಗೆ ಏನದ, ಮಣ್ಣಾದ ಅಂತ ತಿಳಿಬೇಕಾಗ್ಯದ. ಹೌದಾ ಇಲ್ಲ? ಆದರೆ ಜಗತ್ತಿನ ತುಂಬ ಏನಾದ ಅಂತ ನೋಡ್ಬೇಕಾದ್ರೆ ಜಗತ್ತಿಗೆ ಆಧಾರವಾದ ದೇವ್ರು ನೋಡ್ಬೇಕಾಗ್ಯದ. ಹೌದಿಲ್ಲ? ಮತ್ತು ನಮ್ಮೊಳಗೆ, ದೇಹದ ಒಳಗೆ ಏನಾನಂದ್ರೆ ಆತ್ಮಾನಂತ ತಿಳಿಬೇಕಾದ್ರೆ ಇದೇ ಮುಮುಕ್ಷುಗಳ ಕರ್ತವ್ಯ. ಮುಮುಕ್ಷುಗಳ ಕರ್ತವ್ಯ. ಆದರೆ 4 ಉದಾಹರಣೆ ಏನು ಹೇಳಿದಿಲ್ಲ, ಸ್ವಲ್ಪ ಶಾಣರಿದ್ರೆ ತಿಳ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತು. ಈಗ ಮಡಿಕೆಯಲ್ಲಿ ಏನಾದ, ಮಣ್ಣಾದ ಅಂತೀರಿ. ಆಭರಣಗೆ ಏನಾದ್ರಿ, ಬಂಗಾರ ಅದ, ಗೊತ್ತಾಯ್ತಲ್ಲ. ಆದರೆ ಜಗತ್ತಿನ ತುಂಬ ದೇವರಾನ ಅಂತ ಹೇಳಿದಿವಲ್ಲ, ಇದು ಅನುಭವಕ್ಕೆ ಬಂತೇನು? ಮಣ್ಣಾದ, ಬಂಗಾರ ಅಂತ ಅನುಭವಕ್ಕೆ ಬಂದಂಗ ಜಗತ್ತಿನ ದೇವರೇ ಅನ್ನಂತ ಅನುಭವಕ್ಕೆ ಬರಲಿಲ್ಲ ನೋಡು. ಆದರೆ ನಿನ್ನಲ್ಲಿ ದೇವರನ ಆತ್ಮಾನಂದ್ರ ಅನುಭವಕ್ಕೆ ಬಂತೇನು? ಅರ್ಥಜ್ಞಾನ ಆಗ್ಯದ. ಅನುಭವದಿಂದ ನೋಡಬೇಕಾಗಿದ್ರೆ ನಾವು ಆತ್ಮತತ್ವವನ್ನು ತಿಳಿಬೇಕು. ಅದು ಹೇಗೆಂದ್ರೆ ಪೂರ್ಣವಾದ ಇಚ್ಛೆಯಿಂದ. ಪೂರ್ಣ ಇಚ್ಛೆ ಅಂದ್ರೆ ತೀವ್ರ ಮುಮುಕ್ಷತ್ವ ಅಂತಾರೆ. ಇಲ್ಲಿ ಮಧ್ಯ ಮುಮುಕ್ಷತ್ವ ಬೇರೆ, ಕನಿಷ್ಠ ಮುಮುಕ್ಷುಗಳು ಬೇರೆ, ತೀವ್ರ ಮುಮುಕ್ಷತ್ವ ಬೇರೆ. ಮಧ್ಯಮದವರು ಕನಿಷ್ಠ ಅವರು ಕರ್ಮ ಉಪಾಸನೆಯಿಂದ ತಿಳಿಬೇಕಂತ ಇಚ್ಛೆ ಇದ್ದವರು. ತೀವ್ರ ಮುಮುಕ್ಷುವುಳ್ಳವರು ಜ್ಞಾನದೇವತು ಕೈವೆಲ್ಲ ಅಂದ್ರವರು. ಭಾಳ ಸಲ ಹೇಳೀನಿ, ಒಬ್ಬ ವ್ಯಕ್ತಿ ದೇಶವನ್ನು ಕಾಯುವಂಥ ಸೈನಿಕ ಸುಮಾರು 15-20 ವರ್ಷ ಕೆಲಸವನ್ನು ಮಾಡಿ ಊರಿಗೆ ಬಂದಮೇಲೆ ಅವನಿಗೆ ದೇವರ ಭಾವ ಭಾಳಿತ್ತು. ದೇವರ ಪೂಜೆ ಪುನಸ್ಕಾರ ಮಾಡ್ಬೇಕಂತ. ಅವಾಗ ಏನು ಮಾಡಿದಂದರೆ ಇಷ್ಟು ಮಲ್ಲಿಗೆ ಹೂವುಗಳನ್ನು ತಂದು ರಾತ್ರಿ ಹೊತ್ತು ಪೂಜೆ ಮಾಡಬೇಕು ಅಂತ ಬೆಳಿಗ್ಗೆ 4 ಗಂಟೆ ಸುಮಾರು ಕುಂತ. ಆದರೆ ಹೂವು ಏನಾದವು ಹೆಂಗಿದ್ದು ಮಗ್ಗು ಹಂಗೇ ಇದ್ದಿವಿನ ಹೂವು ಅರಳೇ ಇಲ್ಲ. ಅವು ಅರಳಬೇಕಲ್ಲ. ಪೂಜೆ ಸಮಯದ ಹೂವು ಏರಿಸ್ಬೇಕಂತನ ಅವು ಅರಳವಲು. ಆವಾಗ ವಿಚಾರ ಮಾಡಿದ, ಇದಕ್ಕೇನಾದರೂ ಮಂತ್ರ ಜಪ ತಪ ಏನಾದರೂ ಮಾಡಿದ್ರೆ ಅರಳಬಹುದು ಅಂತ ಜಪ ಮಾಡಿದ, ಮಂತ್ರ ಅಂದ, ಧ್ಯಾನ ಮಾಡಿದ, ಯೋಗ ಮಾಡಿದ. ಏನು ಒಂದು ತಾಸು ಪರ್ಯಂತರ ಮಾಡಿದ್ರು ಕೂಡ ಏನಾಗಲ್ಲ, ಅರಳಲೇ ಇಲ್ಲ. ಹೆಂಗಿದ್ದು ಮೊಗ್ಗ ಹಂಗೆ. ಅವ ಪಕ್ಕದ ಮನೆಯವನು ಬಂದ, ಇಷ್ಟೊತ್ತಿಗೆ ಕುಂತು ಭಾಳ ಹೊತ್ತಾಯ್ತು, ಏನು ಮಾಡ್ತಿರ್ಬೋದಂತ ಬಂದು ಕಿಟಕಿಯಲ್ಲಿ ನೋಡಿದ, ಈ ವ್ಯಕ್ತಿ ಯೋಗ ಮಾಡಕತ್ತಿದ್ದ. ಆವಾಗ ಆತ ಬಂದು ಶಬ್ದಕ್ಕೆ ಎಚ್ಚರ ಆಯಿತು, ಏನು ಮಾಡಕತ್ತಿದ್ದೆ ಅಂದ. ಏನಿಲ್ಲ ರೀ, ದೇವರಿಗೆ ಪುಷ್ಪವನ್ನು ನಾನು ಸಲ್ಲಿಸ್ಬೇಕಾಗಿದೆ. ಹೂ ಭಾಳ ಅವ, ಆದ್ರೆ ಒಂದು ಅರಳ್ತಾ ಇಲ್ಲ. ಏನು ಮಾಡಿದ್ರೆ ಅರಳುತ್ತದೆ ಅಂತ ತಿಳ್ಕೊಂಡು ಎಲ್ಲ ಪ್ರಯತ್ನ ಮಾಡೀನಿ ಅಂದ. ಒಂದನ ಅರಳೆವನಂತ ಕೇಳಿದ, ಏನಿಲ್ಲ ಅಂದ. ಹುಚ್ಚ ಅಂದ. ಹಿಂಗೆ ಮಾಡಿದ್ರೆ ಹೂ ಅರಳಂಗಿಲ್ಲ. ಸೂರ್ಯ ಉದಯ ಯಾವಾಗ ಆಗ್ತದ ಆವಾಗ ನೀ ಏನು ಮಾಡೋದು ಬೇಕಾಗಿಲ್ಲ, ತಾನೇ ಅರಳ್ತಾವಂದ. ಏನು ಮಾಡೋದು ಬೇಕಾಗಿಲ್ಲ. ಹೌದಿಲ್ಲ? ಅದರಂತೆ ಇಲ್ಲಿ ನಾವು ಜ್ಞಾನ ಉದಯ ಆಗುವತನ, ಜ್ಞಾನ ಉದಯ ಆದಾಗ ಈ ಹೃದಯ ಮನಸ್ಸು ಅರಳುತ್ತವ.
ಬುದ್ಧಿ ಅರಳ್ತದ. ಅರಳದಂದ್ರೇನು? ವಿಶಾಲ ಆಗ್ತಾವ, ಮನಸ್ಸು ವಿಶಾಲ ಆಗ್ತಾವ, ಚಿತ್ತ ವಿಶಾಲ ಆಗ್ತಾವ, ನಮ್ಮ ಗುಣಗಳು ವಿಶಾಲ ಆಗ್ತಾವ, ನಮ್ಮ ನಡೆಗಳು, ನಮ್ಮ ನುಡಿಗಳು ಎಲ್ಲ ನಿರ್ಭಯದಿಂದ ಜೀವನವನ್ನ, ಪ್ರಪಂಚವನ್ನ ಮಾಡುವಂತ ಶಕ್ತಿ, ಸಾಮರ್ಥ್ಯ ಬರ್ತದ. ಯಾವಾಗಂದ್ರೆ ಸೂರ್ಯ ಉದಯ ಆದಾಗ ಹೂ ಹರಳದಂಗ ಜ್ಞಾನದ ತತ್ವ ಯಾವಾಗ ನಿಮ್ಗೆ ಅರ್ಥ ಆಗ್ತದ ಆವಾಗ ನೀವು ನಿಶ್ಚಿಂತರಾಗ್ತದೆ. ಚಿಂತೆನೇ ಇಲ್ಲ ಅಲ್ಲಿ. ಚಿಂತೆ ಎದಕ್ಕಾಗಿ ಮಾಡೋದು ಅಲ್ಲಿ? ಎಲ್ಲವೂ ಧರ್ಮ ಕರ್ಮಗಳು ಅವು ತಮ್ಮ ಪಾಡಿಗೆ ತಾವು ಕಾನೂನಿನಂತೆ ಕಾರ್ಯ ಮಾಡ್ತಾವವು. ನಮ್ಮ ಜನನ ಮರಣ ನಮ್ಮ ಮನಸ್ಸಿಗೆ ಬಂದಂತೆ ಕಾರ್ಯ ಮಾಡಂಗಿಲ್ಲ, ನಾನು ಅನ್ಕೊಂಡಂತೆ ಕಾರ್ಯ ಮಾಡಂಗಿಲ್ಲ. ಅವಕ್ಕೆಲ್ಲ ಕರ್ಮಾಧ್ಯಕ್ಷನಾದಂಥ ಒಬ್ಬ ಭಗವಂತನಾನ ಅವನ ಆಜ್ಞೆಯ ಮೇಲೆ ಅವು ಯಾವಾಗ ಹುಟ್ಟಬೇಕು, ಯಾವಾಗ ಸಾಯಬೇಕಂತ ಅವು ನಿರ್ಣಯ ಮಾಡೇವಿನ ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿ ಇಲ್ಲದನ್ನು ನಾವ್ಯಾಕೆ ಚಿಂತೆ ಮಾಡಬೇಕು? ಚಿಂತೆ ಯಾಕೆ ಮಾಡ್ಬೇಕಂತ? ಹಾಗಾಗಿ ಇಲ್ಲಿ ಸಮಸ್ತ ಕರ್ಮಗಳನ್ನು ತ್ಯಜಿಸಿ, ನಾವು ಭಾಳ ಹಿಂದಿನ ಜನರಾಗ ಭಾಳ ಕರ್ಮ ಮಾಡೀವಿ, ನಮ್ಗೆ ಭಯ ಆಗ್ತದ. ಎಲ್ಲ ದೇವರು ನೀನೇ ದೇವರು, ಉಳಿದ ದೇವರು ಅಲ್ಲ ಅಂತ ಏನೋ ಮಾತು ಕೇಳಿದ್ರೆ ಭಯ ಆಗ್ತದೆ. ಏನಪ್ಪ ನಾವು ದೇವ್ರಿಲ್ಲ ಅಂತೀವಲ್ಲ, ಗುರುಗಳು ಹಂಗೆ ಹೇಳ್ತಾರ, ಪಾಪ ಬರ್ತದೇನೋ ಅಂತ ಭಯ ಆಗ್ತದಲ್ಲ. ಆಗೋದಿಲ್ಲ. ಯಾಕಂದ್ರೆ ಹಿಂದೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಅನಂತ ಜನ್ಮಗಳಲ್ಲಿ ಆ ದೈವವನ್ನು ಆರಾಧನೆ ಮಾಡೇ ಇವತ್ತು ಇಲ್ಲಿಗೆ ಬಂದೀವಿ ನಾವು. ಅಂದ್ರೆ ನಾವು ಮುಗಿಸಿ ಬಂದವರು, ಇನ್ನು ಯಾರು ಮುಗಿಸಿಲ್ಲ ಅವ್ರು ಮಾಡಲಿ. ಮುಗಿಸಿ ಬಂದವರು, ಈಗ ಹುಡುಗರು 10ನೇ ತರಗತಿ ಪಾಸಾಗಿ ಬಂದವ, 9ನೇ ತರಗತಿಗೆ ಯಾರು 10ನೇ ತರಗತಿ ಮತ್ತೆ ಯಾರು ಬರ್ತಾರ? 9ನೇ ತರಗತಿ ಇದ್ದವ್ರು 10ಕ್ಕೆ ಬರ್ತಾರ. ಆ ಪ್ರಶ್ನೆ ಬೇರೆ. PUC ಓದವನು ಮತ್ತೆ 10ನೇ ಕ್ಲಾಸಿಗೆ ಬರ್ತಾನೇನು? ಅವನಿಗೇನಪ್ಪ ಭಯ ಭೀತಿ ಅದೇನು? ಮುಂದಿನ ದಾರಿ ನೋಡೋದ. ಅದೇ ಪ್ರಕಾರವಾಗಿ ಇಲ್ಲಿ ಕೂಡ ಕರ್ಮವನ್ನು ತ್ಯಜಿಸಿ, ಕರ್ಮ ಬಿಡೋಂದ್ರು. ಏನು ಕರ್ಮ ಬಿಡೋಂದ್ರೆ ವೇದದಲ್ಲಿ ನಿಷೇಧ ಕರ್ಮ, ವಿಹಿತ ಕರ್ಮ ಅಂತ ಬರೆದಾರೆ. ನಿಷೇಧ ಅಂದ್ರೆ ವೇದಗಳು ಇಂಥದ್ದನ್ನ ಮಾಡಬೇಡಪ್ಪ ಅಂತ ಏನು ಹೇಳ್ಯಾರಲ್ಲ, ಆ ಕರ್ಮವನ್ನು ಬಿಡಂದ್ರು. ಇಲ್ಲಿ ನಿತ್ಯ ಪ್ರಪಂಚಕ್ಕ, ಸಂಸಾರಕ್ಕ ಬೇಕಾಗುವಂತ ಬದುಕಿಗೆ ಬೇಕಾದ ಕರ್ಮಗಳನ್ನ ಮಾಡಬೇಡ ಅಂತ ಭಗವಂತ ಯಾರಿಗೆ ಹೇಳಿಲ್ಲ? ಹೇಳಿ, ನಾನು ಹೇಳಬಹುದಾಗಿತ್ತಲ್ಲ. ತಮಾನಿ ಬದುಕಬೇಕಾದ್ರೆ ಬದುಕಿಗೆ ಬೇಕಾದ ಕರ್ಮ ಮಾಡಂದ್ರ ಅವರು. ಆದ್ರೆ ಯಾವ ಕರ್ಮಗಳಿಂದ ನಿನ್ನ ಜೀವನ ಹಾಳಾಗ್ತದ, ಯಾವ ಕರ್ಮಗಳಿಂದ ನಿನಗೆ ಮುಂದೆ ಅನಂತ ಜನ್ಮಗಳು ಬರ್ತಾವ, ಆ ಕರ್ಮಗಳನ್ನ ನಿಷೇಧ ಮಾಡಬೇಡ. ಯಾವುದು ಮಾಡಂತೇಳನ ಇದು ನೋಡು. ಮಾನವ ಜನ್ಮಕ್ಕೆ ಬಂದ ಮೇಲೆ ಇದು ಮಾಡುವ ಕರ್ಮ. ಇದನ್ನ ಮಾಡಂತ ಹೇಳಕತ್ತಿರಲ್ಲ ಮಹಾತ್ಮರು. ಇದೊಂದು ಕರ್ಮ, ಹೇಳೋದು ಒಂದು ಕರ್ಮ, ನೀವು ಕೇಳೋದು ಒಂದು ಕರ್ಮನೇ. ಈ ಕರ್ಮವನ್ನ ಜೀವನಾದಿಗಳಲ್ಲಿರುವ ಅನುರಾಗವನ್ನು ಸಹ ಬಿಟ್ಟು, ಜೀವನ ಆದಿ. ಜೀವನ ಆದಿ ಅಂದ್ರೆ ನಾ ಜೀವ ಅಂತ ಕಲ್ಪನೆ ಕೂಡ ಭಾಳ ಮಂದಿ ಗೊತ್ತಿಲ್ಲ. ಕೇಳ್ರಿ ಹೊರಗೋಗಿ ಮಂದಿ, ನೀನು ಯಾರು ಬಂದ್ರೆ ನಮ್ಮ ಹೆಸರು ಹೇಳ್ತೀವಿ, ಇಲ್ಲ ಅಪ್ಪನ ಹೆಸರು ಹೇಳ್ತೀವಿ, ಊರ ಹೆಸರು ಹೇಳ್ತೀವಿ. ನೀ ಜೀವ ಏನು ಹೊಸ ಶಬ್ದ ಅಂತೆಲ್ಲಪ್ಪ ಅಂತಾರ, ಅವ್ರು ಕೇಳಿಲ್ಲ ಪಾಪ. ಈ ಜೀವನ ಆದಿ ಅಂದ್ರೆ ಅನಂತ ಜನ್ಮದಲ್ಲಿ ನಾವೇನು ಮಾಡಿವಂದ್ರೆ, ಜೀವಾತ್ಮ ತಾನು ಅಲ್ಲದ, ತನ್ನದಲ್ಲದ ದೇಹದ ಮೇಲೆ ಪ್ರೇಮವನ್ನ, ಪ್ರೀತಿಯನ್ನು ಇಟ್ಗ ಅಂತ ಬಂದ. ನಾವು ಪ್ರೇಮ ಎದ್ರ ಮೇಲೆ ಮಾಡ್ಯಾನವನು? ತಂದನ ಶರೀರ. ಯಾರ್ರಿ? ಪಂಚಮಹಾಭೂತಗಳದು. ತಾನು ಪಂಚಮಹಾಭೂತಗಳೇನು ಅಲ್ಲ, ತನ್ನ ಸಂಬಂಧಿಕರೇನು ಅದು ಅಲ್ಲ. ತಂದ ಮೇಲೆ ಅವ್ರ ಮೇಲೆ ಪ್ರೀತಿ ಇಟ್ಟಿದ್ದೆಲ್ಲ, ಮತ್ತೆ ನಿನಗೆ ಅಜ್ಞಾನಿ ಅಂತಾರ, ಜ್ಞಾನಿ ಅಂತಾರ. ಮಹಾತ್ಮ ಎದುರು ಜ್ಞಾನಿ, ಅಜ್ಞಾನಿ, ಜ್ಞಾನಿ ಹಿಂಗಾತಿದಿ ಅಂತ. ಅದಕ್ಕೆ
ಅಲ್ಲಿ ಏನು ಯಮನೇಮ ಆಸನ ಅನ್ನುವಂಥ ಏನು ಅವುಗಳ ಬ್ರಹ್ಮಚರ್ಯ, ಅಹಿಂಸೆ ಮೊದಲಾದ ಉತ್ತಮ ಕರ್ಮಗಳೇನು ಹೇಳಿರಲಿಲ್ಲ ಅವನು ಮಾಡಂತ, ಅವುಗಳನ್ನು ಬಹಿರಿಂದ್ರಿಯ ಅಂತರಿಂದ್ರಿಯ ನಿಗ್ರಹಗಳಿಂದ ವಿಚ್ಛೇದವಿಲ್ಲದೆ ಜ್ಞಾನ ಸಂಪಾದನಾ ತತ್ಪರಾರೂಪನಾದ ನಿಯಮವುಳ್ಳವರು ದೃಢಭಕ್ತಿಗರು. ಅವರೆಲ್ಲ ದೃಢಭಕ್ತಿ. ಯಾಕಂದರೆ ಅವರಲ್ಲಿ ದಮೆ ಅನ್ನುವಂಥದ್ದು, ಶಮೆ ಅನ್ನುವಂಥದ್ದು ಅವರ ಅಂತರಂಗದಲ್ಲಿ ಅಳವಟ್ಟು. ಅಂಥ ಅಧಿಕಾರಿಗಳಿಗೆ ಮುಂದೆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. DC ಅಧಿಕಾರಿನ ಸಂಪಾದನೆ ಮಾಡಬೇಕಂತ ಪ್ರಯತ್ನ ಮಾಡೋನು IAS ಪಾಸ್ ಆಗ್ಬೇಕು. ನಾವು SLC ಇಂಜಿನಿಯರು ಮೆಡಿಕಲ್ ಪಾಸ್ ಆದವರು IAS ಆಗ್ತಾರೆ. ಇದು IAS ಆಗ್ಬೇಕಾದ್ರೆ ಅವನು IAS ಪಾಸ್ ಆಗ್ಬೇಕು, DC ಆಗ್ಬೇಕು, IAS ಪಾಸ್ ಆಗ್ಬೇಕು. ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಇಂದ್ರಿಯಾದಿಗಳನ್ನು ನಿನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ನೋಡು, ಇರಬೇಕವು. ಅವು ಯಾವಾಗ ನಮ್ಮ ಹತೋಟಿ ಆಗ್ತಾವ ಅಂದರೆ ಶಾಸ್ತ್ರದಲ್ಲಿ ಹೇಳ್ಯಾರ, ಎಲ್ಲಿವರೆಗೂ ವಿವೇಕ ಉತ್ಪತ್ತಿ ಆಗೋದಿಲ್ಲೋ ಅಲ್ಲಿವರೆಗೂ ಅವುಗಳಲ್ಲಿ ವೈರಾಗ್ಯ ಬರೋಂಗಿಲ್ಲ. ವಿವೇಕ ಬರಬೇಕಲ್ಲ. ಹಾಗಾಗಿ ಇಲ್ಲಿ ನಿದ್ರೆಯಿಂದ ಎದ್ದ ಮೇಲೆ ಪುನಃ ನಿದ್ರೆಗೆ ಹೋಗುವವರಿಗೆ ಜೀವಿತ ಪರ್ಯಂತ ವೇದಾಂತ ಚರ್ಚೆಯಲ್ಲಿಯೇ ಕಾಲವನ್ನು ಕಳೆಯಬೇಕೆಂಬ ಶ್ರುತಿಗೆ ಅನುಸಾರವಾಗಿ ಪ್ರತ್ಯಗ್ರೂಪನು ಆತ್ಮಸ್ವರೂಪನು ಆದ ನನ್ನನ್ನೇ ಉದ್ದೇಶಿಸಿ ನನ್ನ ಸಾಕ್ಷಾತ್ಕಾರ ಸಿದ್ಧಿಗಾಗಿ ಸದ್ಗುರು ಸನ್ನಿಧಿಯಲ್ಲಿ ಎಲ್ಲ ಕಾರ್ಯ ನಡಿಬೇಕಾದ್ರೆ ಸದ್ಗುರು ಸನ್ನಿಧಿಯಲ್ಲಿ ನಡಿಬೇಕು. ಮಣ್ಣಿನಲ್ಲಿ ಎಂಥ ನಮೂನಿ ನೀನು ಈ ಯಾವ ಉಪಾಧಿಗಳನ್ನು ತಯಾರು ಮಾಡಬೇಕಾದ್ರೆ ಕುಂಬಾರನಲ್ಲಿಯೇ ಹೋಗ್ಬೇಕು. ನೀನು ಆಭರಣ ಏನೇ ಮಾಡಿಸು ಅಕ್ಕ ಸಾಲಿನಲ್ಲಿಗೆ ಹೋಗ್ಬೇಕು. ಬ್ಯಾರಲ್ಲಿ ಹೋದರೆ ಸಾಮಾನ್ಯತವೇನು ಆಗೋದಿಲ್ಲಲ್ಲ. ಆತ್ಮಜ್ಞಾನವನ್ನು ಮಾಡಿಕೊಳ್ಳಬೇಕಾದರೆ ನೀನು ಸದ್ಗುರು ಸನ್ನಿಧಿಗೆ ಹೋಗ್ಬೇಕು ಅಂದ್ರು. ಸದ್ಗುರು ಸನ್ನಿಧಿಗೆ ಹೋಗ್ಬೇಕು. ಏನ್ರಿ ಸದ್ಗುರು ಅಂತ್ರಿ, ನಾವು ದಡ್ಡ್ರೀವಿ, ನಾವು ವಿದ್ಯಾವಂತರಲ್ಲ, ಅದಕ್ಕಾಗಿ ಏನೇನು ಹೇಳಿ ತಲೆ ಕೆಡಿಸಿ ಏನೋ ಮಾಡ್ಬೇಕಂತ ಹೊಂಟಾರ ಗುರುಗಳಂತ ಅಪಪ್ರಚಾರ ಮಾಡೋರ್ನಾರ. ನೀ ದಡ್ಡ ಬಿಡಪ್ಪ, ನೀನು ಅವಿದ್ಯಾವಂತ, ಅವ್ರೇನೋ ಗುರುಗಳು ಮೋಸ ಮಾಡಕ್ಕೆ ಹೇಳ್ಯಾರ ಅಂತ ಇಟ್ಕೋ. ರಾಮ ದಡ್ಡಿದ್ ನಾನು ವಶಿಷ್ಠ ಮಹರ್ಷಿಗಳನ್ನ ಗುರುಗಳ ಮಾಡ್ಕೊಂಡ. ಮತ್ತು ಶ್ರೀಕೃಷ್ಣ ದಡ್ಡ ಇದ್ನೇನು, ಅವ್ರು ಯಾರನ್ನ ಗುರು ಮಾಡ್ಕೊಂಡ್ರು? ಸಾಂದೀಪ ಋಷಿಗಳನ್ನ ಗುರುಗಳು ಮಾಡ್ಕೊಂಡ್ರು. ಮೈತ್ರಾದೇವಿ ದಡ್ಡ ಇದ್ಲೇನು? ಹೀಗೆ ವಿಚಾರ ಮಾಡ್ತಾ ಮಾಡ್ತಾ ಹೋದರೆ ಅಂಥ ಅವತಾರ ಪುರುಷಗಳೇ ಸದ್ಗುರು ಸನ್ನಿಗೆ ಹೋದ್ರಪ್ಪ. ನೀ ದಡ್ಡ ಅಂತ ಅಡ್ಡದಾರಿ ಇರ್ಸಕ್ಕೆ ಹೊಂಟಿಲ್ಲ ಗುರುಗಳು. ಸಾಕ್ಷಾತ್ ಭಗವಂತನ ಸ್ವರೂಪಿಗಳು. ಅವರು ಮೋಸ ಮಾಡಕ್ಕೆ ಹುಟ್ಟಿಲ್ಲ. ಗುರುಗಳು ಮೋಸ ಮಾಡಕ್ಕೆ ಹುಟ್ಟಿಲ್ಲ. ಅವರು ನಿಮಗೆ ಮೋಸ ಮಾಡಿ ಮಾಡೋದೇನದು. ಹಾಗಾಗಿ ನನ್ನ ಸಾಕ್ಷಾತ್ಕಾರ ಸಿದ್ಧಿಗಾಗಿ ನನ್ನ ಪ್ರತ್ಯಕ್ಷ ನನ್ನನ್ನು ನೋಡಬೇಕಾಗಿತ್ತು ಅಂದರೆ ಎಲ್ಲಿ ಹೋಗು? ಸದ್ಗುರು ಸನ್ನಿಧಿಗೆ ಹೋಗು. ಆಗ ವೇದಾಂತ ವಿಚಾರವನ್ನು ಅಧ್ಯಯನ ಮಾಡಿಸ್ತಾರೆ. ಅವರು ಏನು ಮಾಡ್ತಾರೆ? ವೇದಾಂತ ವಿಚಾರ. ಇದು ಲಕ್ಷಣಗಳು. ಬಹಳ ಮಂದಿಗೆ ವೇದಾಂತ ಅಂದ್ರೆ ಅದೇನು ಶಾಸ್ತ್ರದಿಂದ ಯಂತ್ರ ಮಂತ್ರ ಮತ್ತು ನಿಂಬೆಕಾಯಿ ಏನನ್ನ ಕೊಡ್ತಾರಂತ ಭಾಳ ಮಂದಿ ತಿಳ್ಕೊಂಡಿದ್ರು. ನಮ್ಮಲ್ಲಿ ಭಾಳ ಮಂದಿ ಬಂದೋಗ್ಯಾರ. ಮೊದಲು ಏನು ಇಲ್ಲಿ ಶಾಸ್ತ್ರ ಹೇಳ್ತಾರಂತಲ್ಲ. ಒಬ್ಬರು ಯಾವ ಊರವರು ಬಂದರು, ಕ್ರಾಸಿಗೆ ಬಂದ್ರಂತ. ಇಲ್ಲಿ ಸಮೀಪದವರಲ್ಲ, ಏನು ಯಾರ ಬೇರೆ ಕಳಿಸಿದ್ರು ಗೊತ್ತಿಲ್ಲ. ಪರೀಕ್ಷೆ ಮಾಡೋ ಮಂದಿನೂ ಭಾಳ ಅದ. ಬಂದರು, ಯಾವ ಅಂದ್ವಿ, ನೀರು ಕುಡಿದ್ವಿ, ಚಹಾ ಕುಡಿದ್ರು. ಎದಕ್ಕೆ ಬಂದಿರಿ ಅಂತ ಕೇಳಿದೆ ನಾನು.
ಇಲ್ರಿ ನಮ್ಮಲ್ಲಿ ನಮ್ಮೂರಾಗ ಎಲ್ಲ ಒಂದು 15-20 ದನಗಳಲ್ಲಿ ನಮ್ಮ ಒಂದು 2 ಎಮ್ಮೆ ಕಳೆದವ. ಯಾದಿಕ್ಕಿ ಯಾವಂತ ನಮ್ಗೆ ಸ್ವಲ್ಪ ಗೊತ್ತಾಗವಲ್ತು, ಅದಕ್ಕೆ ಇಲ್ಲಿ ಹೇಳ್ತಾರಂದ್ರು, ಅದಕ್ಕೆ ಬಂದಿರಂದ್ರು. ಅವರು ಏನು ಹೇಳ್ಬೇಕು ನಾವು ಆ ಶಾಸ್ತ್ರ ಹೇಳಲ್ಲಪ್ಪ, ಆ ಪುರಾಣ ಹೇಳೋರಲ್ಲ, ನಾವು ಆತ್ಮಜ್ಞಾನದ ಆ ಶಾಸ್ತ್ರ ಹೇಳೋರು. ಈ ಎಮ್ಮೆ ಕಳೆದದ್ದು, ಮಕ್ಕಳು ಹಿಡಿದು ಇವು ಈ ಶಾಸ್ತ್ರ ಇಲ್ಲಿಲ್ಲ. ಯಾರು ಹೇಳಿದ್ರೆ ನಿಮ್ಗೆ ಅಂತ ಕೇಳಿದೆ. ಇಲ್ರಿ ಯಾರ ಹೇಳಿದ್ರಂದ್ರು, ಆಯ್ತು ಬಂದಿರಿ ಹೋಗ್ರಿ ಅಂತ ಹೇಳಿ ಕಳಿಸ್ಕೊಟ್ಟಿವಿ. ಹೀಗೆ ಇಲ್ಲಿ ವೇದ ಅಂತಂದ್ರೆ ವೇದದ ಅಂತ್ಯ ಭಾಗ, ವೇದದ ಕೊನೆ ಭಾಗ. ಕೊನೆ ಅಂತ ಯಾಕಂದ್ರು, ಕೊನೆ ಅಂತ ಹೇಳ್ಬೇಕಾದ್ರೆ ಇದಕ್ಕೆ 3 ಕಾಂಡಗಳವ. ವೇದವನ್ನ ಭಗವಂತ ಹೇಳುವಾಗ ಅದೇ ವೇದಗಳಲ್ಲಿ ಕರ್ಮಕಾಂಡವನ್ನು ಹೇಳೋಣ. ಕರ್ಮ ಮಾಡಿ ಇಂತಿಂಥ ಕರ್ಮಕ್ಕೆ ಇಂಥ ಫಲಾವ, ಅದನ್ನು ನೀನು ನಾನು ಹೇಳಿದಂತೆ ನೀ ಮಾಡಿದರೆ ನಾನು ಏನು ಹೇಳಿನಿ ಅದನ್ನು ಕೊಟ್ಟೇ ಕೊಡ್ತೀನಿ ಅಂತ ಭಗವಂತ ಕರ್ಮಕಾಂಡದಲ್ಲಿ ಹೇಳ. ಅವನು ಹೇಳಲಿಲ್ಲ. ಮತ್ತೆ ಉಪಾಸನೆ ಕಾಂಡ ಹೇಳಿದ, ಭಕ್ತಿಯನ್ನ ಮಾಡಿ ನೀನು ವೈಕುಂಠ ಪರ್ಯಂತರ ನನ್ನ ಲೋಕದಲ್ಲಿ ಕೂಡ ಬಂದು ಇರಬಹುದು, ಇಲ್ಲಿ ಸಾಕಾದರೆ ಅಂತ ಅದನ್ನು ಹೇಳಿದ. ಪುಣ್ಯಗಳನ್ನು ಮಾಡಿ ಪಾಪ ನಿವೃತ್ತಿಯನ್ನು ಮಾಡಿಕೊಂಡು ಕಾಮ್ಯದಿಂದ ನೀ ಕರ್ಮ ಮಾಡಿದರೆ ಸ್ವರ್ಗ ಲೋಕದ ಭೋಗವನ್ನು ಪಡಿಬಹುದು, ಅದು ನಾನೇ ಹೇಳ್ತೀನಂದ. ಅದನ್ನು ಅದು ಸುಳ್ಳಲ್ಲ. ಆದರೆ ವೇದಾಂತ ಅಂತ ಯಾಕೆ ಹೇಳಿದ್ರು, ವೇದದ ಕೊನೆಯ ಭಾಗ ಅಂತ. ಕೊನೆಯ ಭಾಗ ಯಾವುದು? ಜ್ಞಾನಕಾಂಡ. ಜ್ಞಾನಕಾಂಡ ಓದಿಲ್ಲ. ಕರ್ಮನೂ ಆತನೇ ಹೇಳೋಣ, ಉಪಾಸನ ಆತ ಹೇಳೋಣ, ಮತ್ತೆ ಜ್ಞಾನಕಾಂಡ ಆತನೇ ಹೇಳೋಣ. ಮತ್ತೆ ಜ್ಞಾನವೇ ಶ್ರೇಷ್ಠ ಅಂತ ಯಾಕೆ ಹೇಳ್ತಾರೆ? 3 ಶ್ರೇಷ್ಠ ಅಲ್ಲ ಅಂತಂದ್ರೆ ಆ ಭಗವಂತನೇ ಹೇಳೋಣ. ಇದರಲ್ಲಿ ಜ್ಞಾನ ದೇವತು ಕೈವಲ್ಯ, ಉಳಿದು ಸುಳ್ಳಲ್ಲ. ಆದರೆ ಮೋಕ್ಷವನ್ನು ಪಡೆದು ಈ ಜನನ ಮರಣವನ್ನು ನಿವೃತ್ತಿ ಮಾಡಿಕೊಂಡು ಅತ್ಯಂತ ದುಃಖ ನಿವೃತ್ತಿ ಮಾಡಿಕೊಂಡು ಆಯುಷ್ಯ ಇರುವವರೆಗೂ ಆನಂದವಾಗಿದ್ದು ಸಾವಿನಲ್ಲಿ ಕೂಡ ನಗುತ್ತಾ ನಗುತ್ತಾ ಇರಬೇಕಂತ ಒಂದು ಬುದ್ಧಿ ಬರಬೇಕಾಗಿತ್ತು ಅಂದರೆ ಅದು ಜ್ಞಾನದಿಂದ. ಅದಕ್ಕೆ ಇದು ಮೋಕ್ಷಕ್ಕೆ ಕಾರಣ. ಇವೆಲ್ಲ ಕ್ಷೀಣೆ ಪುಣ್ಯ ಮರ್ತಲೋಕ ವಿಶಂತಿ. ಈ ಲೋಕದ ಭೋಗ ಶಾಶ್ವತವಲ್ಲ, ಸ್ವರ್ಗಲೋಕದ ಭೋಗ ಶಾಶ್ವತವಲ್ಲ, ಯಾವ ಶಾಶ್ವತವಲ್ಲ, ಅಶಾಶ್ವತ. ಆದ್ರೆ ಜ್ಞಾನ ಶಾಶ್ವತ. ಅದಕ್ಕೆ ಜ್ಞಾನಕಾಂಡ ಹೇಳಿದ ಜ್ಞಾನದಿಂದ ಮೋಕ್ಷಂದ, ಜ್ಞಾನದೇವತು ಕೈವಲ್ಯ. ಹಾಗಾಗಿ ಇಲ್ಲಿ ನಾವು ಯಾವಾಗ ಒಬ್ಬ ಮನುಷ್ಯ ನಿದ್ದೆಯನ್ನು ಮಾಡ್ತೀವಲ್ಲ, ನಿದ್ದೆ ಮಾಡುವಾಗ ನೋಡ್ರಿ ಭಗವಂತ ಎಲ್ಲ ಕೊಟ್ಟು ನಿದ್ದೆ ಅನ್ನೋದು ಒಂದು ಕೊಡದೆ ಇದ್ರೆ ಜಗತ್ತು ಹುಚ್ಚಾಗ್ತದೆ. ಹೌದಿಲ್ರಿ? ಆ ನಿದ್ದೆಯಲ್ಲಿ ಎದ್ದಂಥ ಮನುಷ್ಯನಿಗೆ ನಿದ್ದೆಯಲ್ಲಿ ಆದಂಥ ಆನಂದದ ನೆನಪಾದಾಗ ಮತ್ತೆ ಮಲಗಿ ನಿದ್ದೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾನೆ, ಎದ್ದೇಳ್ಬೇಕಂತ ಪ್ರಯತ್ನ ಮಾಡಂಗಿಲ್ಲ. ನಿದ್ದೆಯಲ್ಲಿ ಆದಂಥ ಆನಂದವನ್ನು ಬಿಟ್ಟು ಎದ್ದು ಬರುವಂಥದ್ದು ಜೀವನಿಗೆ ಅಪೇಕ್ಷೆ ಇಲ್ಲ, ಯಾರಿಗೆ ಅಪೇಕ್ಷೆ ಇಲ್ಲ. ಆದ್ರೆ ಎದ್ದೇಳ್ತವಲ್ಲ, ಎಬ್ಸರ್ ಯಾರು? ಒಳಗೆ ಪರಮಾತ್ಮನ. ನೀ ಮಾಡಿದ ಕರ್ಮಗಳನ್ನು ಆರಾಮ್ ಮಕ್ಕಂಡು ಆನಂದವಾಗಿರ್ತಂದ್ರೆ ಹಿಂದಿನ ಜನ್ಮದಾಗ ಮಾಡಿದಂಥ ಕರ್ಮಗಳ ಫಲ ಉಣೋರು ಯಾರು? ಅದಕ್ಕಾಗಿ ನೀವು ಮಲಗ್ತೀನಿ ಅಂದ್ರೆ ಕೊಡಬಿಡಂಗಿಲ್ಲ, ಹೊರಗೆ ಎಳ್ಕೊಂಬರ್ತಾನ ಜೀವನ. ನಾವೆದ್ದೇಳ ಮಂದೆಲ್ಲ ಅವನು ಎಳ್ಕೊಂಬರ್ತಾನ ಅಂತ ಎದ್ದೇಳ್ತೀವಿ. ಆದ್ರೆ ಆ ಆನಂದ ಎಷ್ಟಿದೆ ಅಂದ್ರೆ ಪುನಃ ಅದೇ ಬಯಸ್ತಾನೆ ಜೀವ. ಅದಕ್ಕೆ ಬ್ರಹ್ಮ ಸಾಕ್ಷಾತ್ಕಾರದ ಆನಂದ ಆದಾಗ ಆ ವ್ಯಕ್ತಿ ಎಲ್ಲ ಕರ್ಮಗಳನ್ನು ಬಿಟ್ಟು
ಅದೇ ಬ್ರಹ್ಮ ಸಾಕ್ಷಾತ್ಕ ಕಾರಣವಾದ ಜ್ಞಾನವನ್ನೇ ಬಯಸ್ತಾನೆ ವಿನ ಮತ್ತೊಂದು ಬಯಸಂಗಿಲ್ಲ. ಯಾವಾಗಲೂ ಅದೇ ಪಡಿಬೇಕಂತ ನಾವು ಕುಂತೀವಂತಿಟ್ಕೋ, ನಮ್ಮನ್ನ ಯಾಕೆ ಹಬ್ಬಿಸ್ತಾನ ಪರಮಾತ್ಮ ಅಂದರೆ ಇನ್ನು ಉಳಿದ ಕರ್ಮ ಅವಲ್ಲ. ನಾವು ನಮ್ದೇನು ಇಲ್ಲಿ ಮುಗಿದವೇನು ಕರ್ಮ? ಸಾಯುತ್ತನ ಅವ ಕರ್ಮ. ಮಹಾತ್ಮರಿಗೆ ಬಿಟ್ಟಿಲ್ಲ, ಜ್ಞಾನಿಗಳಿಗೆ ಬಿಟ್ಟಿಲ್ಲ, ಶರಣರಿಗೆ ಬಿಟ್ಟಿಲ್ಲ, ಸಂತರಿಗೆ ಬಿಟ್ಟಿಲ್ಲ. ಆ ಕರ್ಮಗಳನ್ನು ಅನುಭವಿಸುತ್ತಿರಬೇಕು. ಅದಕ್ಕೆ ಸಣ್ಣ ಪ್ರಮಾಣ ಅಂದರೆ ಭೀಷ್ಮಾಚಾರಿ ಶರಪಂಜರದಲ್ಲಿ ಮಲಗಿದ್ದ ಸಾಕ್ಷಿ. ಅವನು ಇಚ್ಛಾ ಮಾಡಿದ್ದ. ನಾವೇನಂದರೆ ನಾವು ಸಾವಿರತನ ನಾವೇನು ಮಾಡಿದ್ರು ಸಾಯ್ಬೇಕಂದ್ರೂ ಸಾಯಂಗಿಲ್ಲ, ಇರಬೇಕಂದ್ರೂ ಉಳಿಯಂಗಿಲ್ಲ. ಇಷ್ಟು ಸೀಮಿತವಾಗಿದ್ದವರೇ ಪ್ರಯತ್ನ ಮಾಡ್ತೀವಿ. ಅವನು ಇಚ್ಛಾ ಮರಣಿ. ಯಾವಾಗ ನಾವು ಸಾಯ್ಬೇಕಂತಾನೆ ಆವಾಗ ಸತ್ತು ಹೋಗೋಷ್ಟು ಶಕ್ತಿ ಸಾಮರ್ಥ್ಯ ಇತ್ತು. ಆದರೂ ಕೂಡ ಶರಪಂಜರದ ಮೇಲೆ ಮೈ ತುಂಬ ಮುಳ್ಳು ಚುಚ್ಚಿದಂಗ ಹೊಟ್ಟೆ ಒಳಗೆ, ಕಾಲೊಳಗೆ, ನೆತ್ತಿಯೊಳಗೆ, ಕುತ್ತಿಯೊಳಗೆ ಬಾಣಗಳಿಂದ ಪಂಜರದ ಮಲಗಿ 6 ತಿಂಗಳ ಪರ್ಯಂತರವಾಗಿ ಕಾಲವನ್ನು ಕಾಡಿದ. ಉತ್ತರಾಯಣ ಕಾಲ ಬರೋ ತನಕ ಅವನು ಅಷ್ಟು ಗೊತ್ತದ ಎಷ್ಟು ದುಃಖ ಅದ. ಕಾಲಲ್ಲಿ ಒಂದು ಮುಳ್ಳು ನಟ್ರೆ ಎಷ್ಟು ತೊಂದರೆ ಆಗ್ತದೆ. ಮೈ ತುಂಬ ಬಾಣ ಚುಚ್ಚಿದಾಗ ಎಷ್ಟು ಕಷ್ಟ ಆಗಿರ್ಬೋದು. ಆದರೂ ಕೂಡ ಅವನಲ್ಲಿ ಸ್ವತಂತ್ರ ಇತ್ತು. ನಾ ಸಾಯ್ಬೇಕಂದ್ರೆ ಸತ್ತ ಹೋಗ್ತಿದ್ದ, ಇವು ದುಃಖನೇ ಆಗ್ತಿದ್ದಿಲ್ಲ. ಆದರೂ ಕೂಡ ಆ ಪ್ರಜ್ಞೆ ಬರಲಿಲ್ಲ ಅವನಿಗೆ. ನಾನು ಇಚ್ಛಾ ಮಾಡೀನಿ, ಇವೆಲ್ಲ ಯಾಕೆ ಬೇಕಾಗ್ಯದ? ಅವರೆಲ್ಲ ಋಷಿಗಳು, ಸಾಮಾನ್ಯ ಅಲ್ಲ. ಅಂದು ಕಡೆಗೆ ಆಗ್ಬೋದಾಗಿತ್ತಲ್ಲ, ಆದ್ರೆ ನೆನಪು ಬರಲಿಲ್ಲ. ಯಾಕೆ ನೆನಪು ಬರಲಿಲ್ಲ ಅಂದರೆ ಹಿಂದ ಚಿಕ್ಕವನಾಗಿದ್ದಾಗ, ಬಾಲಕನಾಗಿದ್ದಾಗ ತೊಂಡೆ ಕಾಟಗಳನ್ನು ನೋಡಿದ್ರೆ ಹುಡುಕಾಡಿ ಅವನು ಹಿಡಿದು ಬಾಲದಿಂದ ಬೀಸಿ ಮುಳ್ಳಿನ ಅವೇನಂತಲ್ಲ ಬಾರೆ ಮುಳ್ಳು ಇನ್ನಿತರ ಮುಳ್ಳಿನ ನೆಟ್ಟಿನಲ್ಲಿ ಬೀಸಿ ಹೋಗ್ಯದ. ಆ ಹೋದಾಗ ಆ ಮುಳ್ಳು ಮೈ ತುಂಬ ಚುಚ್ಚುತ್ತವಿಲ್ಲ. ಅದು ಒಂದಲ್ಲ, ಎಲ್ಲನೇ ಕಾಣಲ, ಎಷ್ಟನೇ ಕಾಣಲಿ, ಅವನು ಬಿಡಲಾದಂಗೆ ಮಾಡ್ಕೊಂತ ಬಂದಿದ್ದ. ಆ ಮಾಡಿದ ಒಂದು ಸಣ್ಣ ಕರ್ಮದ ಫಲ ಮುಗಿಯೋತನ ನೆನಪು ಬರಲಿಲ್ಲ. ಅದು ಯಾವಾಗ ಬಾಣ ಚುಚ್ಚಿನ ಮುಗಿತಲ್ಲ ಮೈಯಿಗೆ ಮೈ, ಆವಾಗ ಪ್ರಜ್ಞೆ ಮಾಡ್ಕೊಂಡ. ಅಂದರೆ ಸಾಮಾನ್ಯನಿಗೆ ಎಲ್ಲರಿಗೂ ಇದ್ದಿದ್ದೇ, ಆದರೆ ಧೈರ್ಯವಾಗಿರ್ಬೇಕಾಗ್ಯದ. ಆ ಕಾರಣಕ್ಕಾಗಿ ವೇದಾಂತ ಅಧ್ಯಯನವನ್ನು ವಿಚಾರ ಮಾಡೋರು ನೋಡ್ರಿ. ನಿದ್ದೆ ಮಾಡಿ ಹೊರಗೆ ಬಂದವನು ಮತ್ತೆ ನಿದ್ದೆಗೆ ಹೋಗ್ಬೇಕಂದ್ರೆ ಪ್ರಯತ್ನ ಮಾಡ್ತಾನೆ. ವೇದಾಂತ ಶಾಸ್ತ್ರವನ್ನು ಕೇಳಿ ಮತ್ತೆ ಕರ್ಮ ಪ್ರಯತ್ನ ಎಂದು ಮಾಡಂಗಿಲ್ಲ ಅವನು, ಮತ್ತೆ ವೇದಾಂತ ಪ್ರಯತ್ನ ಮಾಡ್ತಾನೆ. ಯಾಕೆ ಅಲ್ಲೇ ಆನಂದ ಅದಲ್ಲ. ಹಾಗೆ ಇಂಥವನಿಗೆ ಯುಕ್ತಿಗಳಿಂದ ವಿಚಾರಣೆ ಮಾಡುವವರು, ಭಕ್ತಿ ಎಲ್ಲಿ ಅದ ಅಲ್ಲಿ ಯುಕ್ತಿಗಳು ಉತ್ಪತ್ತಿ ಆಗ್ತವ. ಭಕ್ತಿ ಬೆಳೆತನ ನಮ್ಮ ಯುಕ್ತಿಗಳು ಬರೋದಿಲ್ಲ. ಯುಕ್ತಿಗಳು ಬರಂಗ. ಯುಕ್ತಿ ಅಂದ್ರೆ ಉಪಾಯಗಳು, ನಮಗೆ ಬೇಕಾದಂಥ ದೃಷ್ಟಾಂತಗಳು ಹುಟ್ಟಂಗಿಲ್ಲ. ಯಾಕಂದ್ರೆ ಮರ ಬೆಳೆತನ ಅದಕ್ಕೆ ಹಣ್ಣು ಆಗೋದಿಲ್ಲ. ಮರ ಬೆಳೆದ ಮೇಲೆ ಅಲ್ಲ ಹಣ್ಣಾಗೋದು. ಅದರಂತೆ ಇಲ್ಲಿ ಭಕ್ತಿ ಬೆಳೆದ ಮೇಲೆ ಯುಕ್ತಿಗಳು ಪ್ರಾರಂಭ ಆಗ್ತವೆ. ಆವಾಗ ವಿವೇಕ ಜಾಗೃತ ಆಗ್ತದೆ. ಅದರ ದ್ವಾರದಿಂದ ಮೋಕ್ಷಕ್ಕೆ ಅವನು ಯೋಗ್ಯ ಅಧಿಕಾರಿಯಾಗಿ ಮಹಾತ್ಮಾತನ. ಅದಕ್ಕೆ ಸತತಂ ಕೀರ್ತಯಂತೆ ಅಂದ್ರೆ ಯಾವಾಗಲೂ ಅದನ್ನೇ ವಿಚಾರ ಮಾಡ್ತಾನೆ ನೋಡ್ರಿ. ಅವರು ಬೇರೆ ವಿಚಾರ ಮಾಡಂಗಿಲ್ಲ. ಇದು ಸುಲಭನೂ ಹೌದು, ಕೇಳೋರೇ ಸುಲಭ. ಪಾಪಿಗಳಿಗೆ ಇದು ಬಹು ದುರ್ಲಭ. ಯಾಕಂದ್ರೆ ಸಗಣಿಯಲ್ಲಿ ಹುಟ್ಟಿದ ಸಹಸ್ರ ಹುಳಗಳಂತೆ ಅಂದ್ರು. ಬೇಕಾದಾಗ ಒಣಗಿದ ಹೆಂಡೆ ಹಾಕಿದ ಒಂದು ಪಶುವಿನ ಹೆಂಡೆ 3 ದಿನ 4 ದಿನ ಬಿಟ್ಟು ಚಿತ್ತ ಹಾಕ್ರಿ, 100 ಹುಳಗಳು ಹುಟ್ಟಿರ್ತಾವ. ಅವುಗಳನ್ನ ಯಾರು ಹುಟ್ಟಿಸಿದ್ರು? ಮತ್ತೆ ಪ್ರಶ್ನೆ, ಯಾರು ಹುಟ್ಟಿಸಿದಪ್ಪ? ಅಲ್ಲಿ ನಮಗನಿಸ್ತದ ಇಲ್ಲಿ
ಸ್ತ್ರೀ ಪುರುಷ ಸಂಯೋಗದಿಂದ ಉತ್ಪತ್ತಿ ಆಗಿವೆ ಅಂತ ನಮಗೆ ಅನುಭವ ಅದ. ನಾವೊಬ್ಬರಿಂದ ಹುಟ್ಟಿದವರಲ್ಲ, ಇಬ್ಬರಿಗೆ ಹುಟ್ಟಿದವರು. ಅದಕ್ಕೆ ತಾತ ಹೇಳ್ತಿದ್ದ, ಇಬ್ಬರಿಗೂ ಹುಟ್ಟಿದವನು ಈ ಬಾಡೆ ಅಂದರೆ ಸಿಟಿ ಹೇಳಬಾರ್ದಂತಿದ್ದ. ಈ ವಿಚಾರ ಮಾಡಿ ನೋಡ್ರಿ, ಇಬ್ಬರಿಗೆ ಹುಟ್ಟಿರೋ ಒಬ್ಬರಿಗೆ ಹುಟ್ಟಿರೋ ಅದು ಇದ್ದು ಮಾತಂದಲ್ಲ ಅವರು. ವಿಚಾರ ಮಾಡಿದ್ರೆ ಹೌದಲ್ಲ, ನಮ್ಮ ತಾಯಿ ಎಂಥ ಸತ್ಯವಾದ ಮಾತು ಹೇಳಿದಂತ ಅನಿಸ್ತದ. ನನಗೆ ಇಬ್ಬರಿಗೆ ಹುಟ್ಟಿರಂತ ಅಂದ್ಲು ಅಂತೇಳಿ ಕೊಲೆ ಆಗ್ಯಾವ. ಯಾಕಂದ್ರೆ ಅರ್ಥ ಆಗ್ಲಿಲ್ಲ, ಕೊಲೆ ಅದ. ಅರ್ಥ ಆಯ್ತು, ಆನಂದ ಆಯ್ತು. ಸಗಣಿಗಳು ಹುಟ್ಟ್ಯವಲ್ಲ, ಯಾವುದರಿಂದ ಹುಟ್ಟಿದ್ವವು? ಅದಕ್ಕೆ ಸೃಷ್ಟಿ ಹೇಗ ಉತ್ಪತ್ತಿ ಆಯ್ತು ಅನ್ನೋದು ತಲೆ ಕೆಡಿಸಬೇಡ, ವಿಚಾರ ಮಾಡಕ್ ಹೋಗಬೇಡ. ಅನಂತ ರೀತಿ ಭಗವಂತನ ಅನಂತ ಲೀಲೆ ಅವ, ಒಂದೇ ಪ್ರಕಾರ ಅಲ್ಲ. ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸಂತಿದ್ದಿ? ನೀವು ಹುಟ್ಟಿ ಯಾಕೆ ಬಂದಿದ್ದಿ, ಮತ್ತೆ ಇಲ್ಲಿ ಮುಟ್ಟಬೇಕಂತ ಇದನ್ನು ವಿಚಾರ ಮಾಡು. ನಿನ್ನ ವಿಚಾರ ನೀ ಮಾಡಬೇನ, ಭಗವಂತನ ಮಾಡಿದ ವಿಚಾರ ನೀನು ಯಾಕೆ ಮಾಡಕ್ ಹೋಗ್ತಿದ್ದಿ? ಹಾಗಾಗಿ ಇಲ್ಲಿ ಕೂಡ ಯಾವಾಗಲೂ ಅದೇ ಕಾರ್ಯವನ್ನು ಮಾಡುವರು ಅಂದರೆ ಸಾಧನ ಮಾಡುವರು ಅಂತ ಅರ್ಥ ಆಯ್ತು. ನಿನ್ನೆ ದಿನ ಕೂಡ ನಾ ಹೇಳಿನಿ, ಅದು ಯಾವ್ರಿಗೂ ಗೊತ್ತಿಲ್ಲ. ಕ್ವಾಡಾಲದಲ್ಲಿ ಪಾಪ ಹೆಣ್ಮಕ್ಳು ಎಲ್ಲ ಇದ್ದಲ್ಲ, ಸುಮ್ಮನೆ ಹೇಳ್ಬೇಕಾಯ್ತಲ್ಲ. ಒಬ್ಬ ವ್ಯಕ್ತಿ ಸಂಸಾರಿಸ್ತಾ ಸಾಧನೆ ಹೆಂಗ್ ಮಾಡ್ಬೇಕಂತ ಹೇಳಕತ್ತೀನಿ. ಸಂಸಾರಿಸ್ತಾ 2 ಮಕ್ಕಳಿದ್ದು, ಬಡತನ, ಗಂಡ ದುಡಿಯೋನಲ್ಲ, ದುಕ್ಕು ಬಡಿಯೋನಲ್ಲ, ಉಣದು ಉಡಾಳನಂಗ ತಿರುಗಾಡ. ಆಯಮ್ಮ ಕಷ್ಟಪಟ್ಟು ಗಂಡನ್ನ ರಕ್ಷಣೆ ಮಾಡೋದು, ತಾನು ರಕ್ಷಣೆ ಮಾಡಿ ಮಕ್ಕಳನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಆಕೆ ಎಷ್ಟಂತ ಮಾಡ್ತಾಳ್ರಿ. ತಾಯಿ ಹೃದಯ ಅಂದ್ರೆ ತುಂಬಿದು ಕೊಡದ್ದಂಗೆ ಹೆಣ್ಮಕ್ಳು ಎಷ್ಟೇ ಕಷ್ಟ ಬಂದ್ರು ಕೂಡ ಒಳಗೆ ಇಟ್ಕಂತಾರ. ಹೊರಗ ಗಂಡಸನಂಗ ಬೇಗ ಹೊರಗೆ ಹಾಕಂಗಿಲ್ಲ. ಅದಕ್ಕೆ ತಾಯಿ ಭೂಮಿ ಅಂತೀವಲ್ಲ, ಈ ಭೂಮಿ ಬಹಳ ತಾಯಿ, ಭೂಮಿ ತಾಯಿ ಅಂದ್ರೆ ಎಷ್ಟೋ ಒತ್ತಕೊಂಡು ತಿರುಗಾಡದ. ಪರ್ವತ ಅದ, ಗುಡ್ಡ ಅದ, ಬೆಟ್ಟ ಅದ, ಹಳ್ಳ ಅದ, ಕೊಳ್ಳ ಎಲ್ಲವನ್ನು ಸಹನ ಮಾಡ್ಕೊಂಡದ. ಯಾರ ಮುಂದೆನ ಭಾರ ಆಗದಂತ ಹೇಳಿದ ಅನ್ನೋದು. ಅದಕ್ಕೆ ತಾಯಿ ಹೃದಯ ಅನ್ನುವಂಥದ್ದು ಅಷ್ಟು ಸೂಕ್ಷ್ಮ ಇರ್ತಾವ. ಕೊನೆಗೆ ಬಹಳ ಅಂದಾಗ ಹೇಳಿದ್ಲು, ಮರ ಏನು ಮಾಡೋದು ಬೇಡ, ಇಷ್ಟು ಕೆಲಸದ ಮಧ್ಯದಲ್ಲಿ ದೂರದ ಬಾವಿಯಿಂದ 1-2 ಕೊಡ ನೀರು ತಂದು ಹಾಕು, ಅಷ್ಟೇ ಮಾಡು, ಬೇರೆ ಏನು ಮಾಡೋದು ಬೇಡ, ಬರೀ 2 ಕೊಡ ನೀರು ತಂದ. ಆಗೋದಿಲ್ಲ ಅಂದ. ಮತ್ತೆ ಮರ್ದನ್ ಹೇಳಿದ್ಲು, ಮರಯ್ಯ ನೋಡು, ಮಕ್ಕಳು ಇವರೆಲ್ಲ ಕಟ್ಕೊಂಡು ನಾ ಏನು ಮಾಡಕತ್ತದ, ತಗೊಂಡ್ಬಾರ. ನಾನು ಆಗೋದಿಲ್ಲ ಅಂದ. ಏನು ಆತದ ನಿನ್ನ ಕೈಲಿ ಅಂತ ಕೇಳಿಲ್ಲ. ಸಾಕಾಯ್ತು, ನಾನೇನಿಲ್ಲ, 2 ಕೊಡ ನೀರು ತರದಾಗಲ್ಲ, ಸಾಧು ಆತೀನಿ ನೋಡ ಅಂದ. ಸಾಧು ಬೇಕಾದ್ರೆ ಆತ. ಆಯ್ತು, ಹಂಗೆ ಯಾಕೆ ಮಾಡ್ತದ್ದು? ನೀನು ಹೋಗ್ಬಿಟ್ರೆ ಮತ್ತೆ ಗತಿ ನಮಗೆ ಭಾಳ ದುಃಖ ಆಗ್ತದ. 2 ಕೊಡ ನೀರು ಒಂದೇ ತಂದಾಕಂತ ಎಷ್ಟು ಹೇಳಿ ಕೂಡ ಅದೊಂದು ಭಯ ಆಗ್ಬಿಟ್ಟ. ನೀ ಹೆಚ್ಚು ಕಮ್ಮಿ ಅಂದ್ರೆ ಸಾಧ ಆಗೋತೀನಿ ನೋಡ ಅಂದ. ಆಕಿ ದಿವಸ ಕೇಳಿ ಕೇಳಿ ಬ್ಯಾಸ ಬಂತು. ಒಂದಿನ ಹೇಳಿದ್ಲು, ಇಲ್ಲ ನಾ ಹೋಗಂದ್ರೆ ಸಾಧ ಆಗೋತೀನಿ, ನೀರು ತರಂಗಿಲ್ಲ ಅಂದ. ಅಂದ್ರೆ ಹೋಗೇ ಬಿಡೋದಕ್ಕೆ, ಹೋಗ್ಬಿಡ. ಎಷ್ಟಂತ ಸಹನ. ಅವಾಗ ಅವನೆಲ್ಲ ಹೋಗ್ಲೇನಂಗದಂದ. ಹೋಗಂತ ಹೇಳಕತ್ತೀನಲ್ಲ ಅಂದ. ಮತ್ತೆ ಕೇಳ್ದು, ಹೋಗ್ಲೇನು, ಹೋಗೇ ಬಿಡೋದ. ಆಕಿ ಹೇಳಂಗಿಲ್ಲ, ನಂದು ಅನ್ನಂಗಿಲ್ಲ ಅಂತ ಇವನ್ ತಗೊಂಡ. ಆಕಿಗೆ ಬ್ಯಾಸ ಬಂತು, ಹೋಗೇ ಬಿಡಲ್ಲ ಅಂದ. ಆಯ್ತಂದ, ಮನೆ ಬಿಟ್ಟು ಹೋದ. ಹಿಂದಕ್ಕೆ ತಿರುಗಿ ನೋಡಿದ, ಹೋಗ್ಲೇನಂದ. ಹೋಗೇ ಬಿಡಂದ. ಹೋದ. ಅಗಿಶೈಲದ ಹೋಗಾಯ್ತು. ಊರಾಗ ಮಂದಿ ಪರಿಚಯದವ್ರು ಇದ್ರಲ್ಲ, ಎಲ್ಲಿಗೆ ಹೊಂಟೆ ಅಂತ ಕೇಳಿದ್ರು. ಹಿಂಗೆ ನಾ ಸಾಧ ಆಗಿನಿ, ನಾ ಹೋಗ್ತೀನಿ ಮನೆ ಬಿಟ್ಟಂದ. ಅವ್ರಂದ್ರು, ನಮ್ಮೂರಾಗ ನಿನ್ನಂತ ಕೈಲಾಲದ ಗಂಡಸು ಯಾರಿದ್ದಿಲ್ಲ, ಊರು ಬಿಟ್ಟು ಹೋಗೋದು ಭಾಳ ಚಲೋಪ್ಪ, ಹೋಗೇ ಬಿಡಂದ್ರು. ಅವ್ರು ಹೋಗೇ ಬಿಡು ನೀನು, ನಮ್ಮೂರು ಉದ್ದ, ನಿನ್ನ ನೋಡಿ ಯಾರನ್ನ ಕಲ್ತಾರ ಮತ್ತೆ. ಅವಾಗಂದ, ಇದೇನಪ್ಪ ಮನ್ಯಾಗ ಹೇಳ್ತಿ ಬಾ ಅಂತಂದ್ರೆ ಆಕೆ ನನ್ನೆಲ್ಲ ಊರವರಾದ್ರೆ ಬೇಡ ಅಂತಂದ್ರೆ ಅವ್ರನ್ನ ಬಲ್ರು. ಅನಿವಾರ್ಯ ಏನು ಮಾಡಿದ್ರ, ಅಲ್ಲೇ ಒಂದು 10-15 ಕಿಲೋಮೀಟರ್ ಮುಂದೆ ಒಂದು ಮಠ ಇತ್ತು. ಆ ಮಠದಾಗ ಗುರುಗಳಿದ್ರು.
ಅಲ್ಲಿ ಹೋದಾಗ ಗುರುಗಳು ನೋಡಿದ್ರು, ಏನಪ್ಪ ಇಲ್ಲೇ ಪಕ್ಕದ ಊರವನಿದ್ದಿ, ಎಂದು ಬಲ್ಲಾದವನು ಬಂದಿದ್ದಲ್ಲ ಯಾಕಂದ. ಇಲ್ರಪ್ಪ ನಾನು ಸಾಧು ಆಗಿ ಬಂದಿನಂದ. ಹಿಂಗ ಅಂದ. ಮತ್ತೆ ಮುಂದೆ ಏನು ಮಾಡೋವನಂದ. ಏನಿಲ್ಲಪ್ಪ ನಾ ಸಾಧು ಆಗಿನಿ, ಈಗ ಮಠದಾಗೆ ಇರ್ತೀನಿ, ನೀವು ಹೇಳಿದಂಗೆ ಕೇಳ್ತೀನಂದ. ಆಯ್ತು, ಭಾಳ ಚಲೋ ಆಯ್ತು. ನಾವು ಹೇಳಿದಂಗೆ ಕೇಳೋರೇ ಇರ್ಬೇಕು ನಮ್ಗೆ. ಮತ್ತು ಏನು ಮಾಡ್ಬೇಕ್ರಿ ನಿತ್ಯ ಅಂದ್ರೆ ಏನಿಲ್ಲ, ಮಠದ ಮುಂದೆ ಏನು ಗಿಡಗಳವ, ಎಲ್ಲ ಗಿಡಕ್ಕೆ ದಿವಸ ಬೆಳಗಿನಿಂದ ಸಾಯಂಕಾಲ ಆಗೋವರೆಗೂ ಒಂದು 60 ಕೊಡ ನೀರು ತಂದಾಕು. ಎಲ್ಲ ಗಿಡಕ್ಕೆ ಆಗ್ಬೇಕಲ್ಲ, 60 ಕೊಡ ನೀರು ಹಾಕು. ಬೆಳಗ್ಗೆ ಸಾಯಂಕಾಲ ಕಂತೆಭಿಕ್ಷೆ ಮಾಡು, ಪ್ರಸಾದ ಮಾಡು, ಆರಾಮಿರು ಮಠದಾಗ ಅಂದ್ರೆ ಹೆಂಗಾಗಿರ್ಬೋದು. ಅವನ ಕಂಡ 2 ಕೊಡ ನೀರು ತರೋದಕ್ಕೆ ಬಂದೀನಿ, 60 ಕೊಡ ಹೆಂಗೆ ತರಬೇಕು ಮಾಡಿದವನಾದ್ರೆ ಗೊತ್ತಿರ್ತದ. ಗುರುಗಳು ಪ್ರಥಮ ದಿನ ನೋಡಿದ, 2 ದಿನ ನೋಡಿದ, ಬಂದು ಆರಾಯ್ತು, ಯಾವಾಗ ಓದೇನೆ ಕಿತ್ಕೊಂಡು ಅಂತ ಮನುಷ್ಯಗೆ ಉತ್ಪತ್ತಿ ಆಯ್ತು. ಆವಾಗ ಒಂದು ಕೊಡ ತಗೊಂಡ ನೀರು ಹಾಕಕ್ಕೆ ಹೆಗಲ ಮೇಲೆ ಕೊಡ ಇಟ್ಕೊಂಡಿದ್ದ, ಯೋಚನೆ ಮಾಡ್ತಿದ್ದ. ಆವಾಗ ಅಲ್ಲಿ ವಿಚಿತ್ರವಾಗಿ ಏನಾಯ್ತಂದ್ರೆ ಒಂದು ನಗು ಬಂತು. ಸುತ್ತಮುತ್ತ ನೋಡ್ತಾನೆ, ಯಾರು ನಗು ಇಲ್ಲ. ಆವಾಗ ನೋಡಿದ ಕೊಡ ಮಾತಾಡಕತ್ತ. ಕೊಡ ಮಾತಾಡಕತ್ತ. ಕೊಡ ಹೇಳ್ತು, ನೋಡು ನೀನು ಈ ಮಠಕ್ಕೆ ಯಾಕೆ ಬಂದೆ ಅಂತ ಕೇಳ್ತದ. 2 ಕೊಡ ನೀರು ತರಲಾರ ಕಷ್ಟ ಸಹಿಸಲಾರ್ದ ಈಗ ಬಂದೀನಿ ಅಂದ. ಚಲೋ ಆಯ್ತು. ಮತ್ತು ನನ್ನ ಕತೆ ಇಷ್ಟು ಕೇಳೋದು. ನಾನು ಮಣ್ಣು, ಎಲ್ಲ ಮಾನವರು ದನ ಕರುಗಳು ನಿತ್ಯ ತುಳಿದಾಡಿ ಧೂಳೆಬ್ಸೋರು. ಇವತ್ತ ಅದೇ ಮನುಷ್ಯನ ಹೆಗಲ ಮೇಲೆ ನಾ ಕುಂತೀನಂದ್ರೆ ನನ್ನ ಕತೆ ಕೇಳೋಂಥದ್ದು. ಹೆಗಲ ಮೇಲೆ ಕುಂತೀನಿಲ್ಲ ನಾನು ಇವತ್ತು, ಆ ಕತೆ ಹೇಳಂತ. ಮೊದಲು ನಾನು ಮಣ್ಣಾಗಿದ್ದೆ, ಧೂಳಾಗಿದ್ದೆ. ಕುಂಬಾರ ನನ್ನ ಪರೀಕ್ಷೆಯನ್ನು ಮಾಡಿ ತೋಡಿ ಗುದ್ದಿಲೆ ಹಾಕಿ ಸಲಿಕೆ ಹಾಕಿ ತುಂಬಿ ಒಂದು ಕಡೆ ತಂದು ಅದನ್ನು ನೀರನ್ನು ಹಾಕಿ ಬಹಳ ದಿನಗಳ ಪರ್ಯಂತರ ನನ್ನ ತುಳಿದು ಆಮೇಲೆ ತಿರುಗಿ ಮೇಲೆ ಚಕ್ಕರವಾಗಿ ತಿರುಗಿಸಿ ಒಳಗ ಮಣೆ ಇಟ್ಟು ಮ್ಯಾಲಿಂದ ಬಡದು ಕೊಡ ಮಾಡಿ ಆಮೇಲೆ ಬಿಸಿಲಿಗಿಟ್ಟ. 8 ದಿನ ಬಿಸಿಲಿಗೆ ಆದಮೇಲೆ ಮುಗಿತು ಬಿಡಪ್ಪ ಇದು ನನ್ನ ಕಷ್ಟ ಅನ್ಕೋದ್ರೊಳಗಾಗಿ ಬೆಂಕಿಯಲ್ಲಿ ಹೋಗಿಟ್ಟರು ನೋಡಿ. ಮತ್ತೆ ಕೊಡ ಸುಡ್ತಾರಿಲ್ಲ, ನನ್ನ ಅವಸ್ಥೆ ಹೆಂಗಾಗಿರ್ಬೋದು ಅಂತ. ಇಷ್ಟೆಲ್ಲ ಕಷ್ಟವನ್ನು ನಾನು ಸಹನೆ ಮಾಡಿಕೊಂಡಿನಿ, ಸಹಿಸ್ಕೊಂಡಿನಿ. ಅಷ್ಟು ಕಷ್ಟಗಳನ್ನು ನಾನು ಸಹಿಸಿಕೊಂಡ ಕಾರಣ ಇವತ್ತ ನಿಮ್ಮಂಥವರ ಹೆಗಲ ಮೇಲೆ ಕುಂದ್ರಂಥ ಶಕ್ತಿ ಬಂದದ್ದು. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಬಂದಿನಿ ಸಾಧನೆ ಮಾಡಿ. ಅದು ಕೊಡ ಮಾತಾಡ್ತು ಇಲ್ಲಂತ ಅದು ಬಿಡ್ರಿ, ದೃಷ್ಟಾಂತ ತಗೋಬೇಕಾಗಿತ್ತು ನಾವು. ಅಂದ್ರೆ ನಾವೇನು ತಗೋಬೇಕು. ಸಾಧ ಆಗೋದೇನು ಸಾಮಾನ್ಯ ಅಲ್ಲ, ಸಾಧನೆ ಮಾಡೋದು ಭಾಳ ಸಾಮಾನ್ಯ. ಅದು ಸಾಧ ಆಗೋದು ಏನು ದೊಡ್ಡಾಗೋದು. ಸಾಧನೆ ಮಾಡಿ ಬರಬೇಕಾದ ಕಷ್ಟ. ಸಾಧನೆ ಯಾವಾಗ ಪೂರ್ಣ ಆಗ್ತದ ಅವಾಗ ನಿನಗೆ ಗೌರವ ಸಿಗ್ತದೆ. ಕಾಲಲ್ಲಿರುವಂಥ ಮಣ್ಣಿಗೆ ಇವತ್ತು ಮಾನವನ ಹೆಗಲ ಮೇಲೆ ಎಂಬಲಗಡಿಗೆ ಆಗಿ ಪೂಜೆ ಮಾಡಿಸ್ಕೊಳ್ತಂದ್ರೆ ಸುಮ್ಮನೆ ಅಲ್ಲ, ಸಾಧನೆ ಕಷ್ಟಗಳನ್ನು ಸಹಿಸ್ಕೊಂಡರು. ಒಬ್ಬ ಸಾಮಾನ್ಯ ಜೀವಿ ಪರಮಾತ್ಮನ ಆಗಬೇಕು, ದೇವರನ್ನ ಕಾಣಬೇಕು ಅನ್ನೋದು ಅಷ್ಟು ಸುಲಭವಾದ ಮಾತಲ್ಲ ತಮ್ಮ. ಇದಕ್ಕೆ ಸಾಧನೆಗಳೇ ಬೇಕಂತ. ಇದಕ್ಕೆ ಸಾಧನೆ ಬೇಕು. ಆ ಸಾಧನೆ ಯಾವಾಗ ಆಗ್ತದ, ದೇವರು ದೊಡ್ಡವನಂತ ನೀನೇನು ದಿವಸ ಅನ್ಕಂತೀವಿ, ಆ ದೇವರೇ ನೀನು ಆಗ್ತಿದ್ದಿ. ದೇವರೇ ನೀನು ಆಗ್ತಿದ್ದಿ ಅಂದಾಗ ಇಂತಹ ಸಾಧನೆಯನ್ನ ಮಾಡ್ತಕ್ಕಂಥವ್ರು ಯಾರಂದ್ರೆ ಅವನು ದೃಢ ಉಪಾಸನ 2ನೇ ಅಧಿಕಾರಿ, ದೃಢವಾದ ಅಚಲ ಭಕ್ತಿ ಅಂತ. ಹೀಗೆ
ವಿಚಾರಣೆ ಮಾಡತಕ್ಕದ್ದು ಅನ್ನುವ ಮಾತನ್ನು ಇಲ್ಲಿ ಹೇಳ್ತಾ ಬಂದರು. ಇಲ್ಲಿಗೆ ಸಮಯ ಆಗಿದೆ. ಇವತ್ತ ಅಮಾವಾಸ್ಯೆ ನಿಮಿತ್ತವಾಗಿ ಬೆಳಗ್ಗೆಯಿಂದ ನಮ್ಮ ಯಾವುದು ಡಾಕ್ಟ್ರು ರಾಮ ಸಮುದ್ರದಿಂದ ನಮ್ಮ ಶಿಷ್ಯ ಬಳಗ ಬಂದಿತ್ತು. ಒಂದು 5-6 ಜನ ಬಂದು ಅವರು ಮತ್ತೆ ಸಾಯಂಕಾಲ ಶಾಸ್ತ್ರ ಕೇಳಿ ವಾಪಸ್ ಹೋಗ್ಲಿಕ್ಕೆ ಟೈಮ್ ಆಗ್ತದೆ ರಾತ್ರಿ. ಅದಕ್ಕಾಗಿ 1 ಗಂಟೆ ಸುಮಾರು ಬಂದು 5 ಗಂಟೆ ತನಕ ಇದ್ದು ಅವ್ರು ಹೋದರು. ಅದರಲ್ಲಿ ಲಕ್ಷ್ಮಣ್ಣ ಅಂತ ನೀವು ನೋಡ್ರಿ, ಲಕ್ಷ್ಮಣ್ಣ ನಮ್ಮ ನಿನ್ನೆ ಇದ್ದಂಗೆ ತೆಳ್ಳಗಾನಲ್ಲ. ಆತ ಬಹಳ ಭಕ್ತಿ, ಬಹಳ ವಿಶ್ವಾಸ. ಅವ್ರ ಮಗ ಅವ್ರು ಬೆಂಗಳೂರಿಗೆ ಇರ್ತಾನ. ನೀವು ನೋಡಲ್ಲಿ ಹೆಸರೇನು? ಮಂಜು. ಅವನ ವಯಸ್ಸು ಬಹಳ ಸಣ್ಣದ. ಆ ಹೆಂಡತಿ, ಆ ಮಗ ಇವತ್ತು ಅವರ ಮನೆಯನ್ನು ಎಷ್ಟು ತಿದ್ದಿ ಬುದ್ಧಿ ಸ್ವಚ್ಛತೆ ಭಕ್ತಿಯಿಂದ ಬದಲಾವಣೆ ಮಾಡಿದಂದರೆ ಅದು ನನಗೆ ಆಶ್ಚರ್ಯ ಆಗ್ತದೆ ಕೇಳಿದ್ರೆ. ಆಮೇಲೆ ಶಾಸ್ತ್ರದ ವಿಷಯಗಳನ್ನು ಎಷ್ಟು ಗಟ್ಟಿಗಿಡೋಣ ಆ ವ್ಯಕ್ತಿ ಅಂದರೆ ಆಯ್ತು ಮುಗೀತು. ಅದನ್ನೇ ನನಗೆ ಹೇಳ್ತಾನೆ ಕೇಳಿದ್ದನ್ನು. ಈ ಅಂಥ ವ್ಯಕ್ತಿ ಮೊನ್ನೆ ದಿನ ಯಾವುದೋ ಕಾರಣದಿಂದ ಹಿಂದೆ 4-5 ಸಲ ಬೋರ್ ಹಾಕಿಸಿ ನೀರಿನ ಪ್ರಯತ್ನ ಮಾಡಿದ್ರು ಕೂಡ ಜಲ ಉತ್ಪತ್ತಿ ಆಗದೇ ಇದ್ದಂಥ ಕಾರಣದಲ್ಲಿ ಈಗ ಸ್ವಲ್ಪ ನಾವು ಅವ್ರ ಮನೆಗೆ ಹೋಗಿ ಬಂದ್ವಲ್ಲ, ಬಂದಮೇಲೆ ಮತ್ತೊಂದು ಗುರುನಾಥನ ಸ್ಮರಣೆಯನ್ನು ಮಾಡಿ, ಬಸವಾನಂದರ ನೆನಪನ್ನು ಮಾಡಿ, ಸಿದ್ಧಾರೂಢರ ಸ್ಮರಣೆಯನ್ನು ಮಾಡಿ ಆ ಬೋರ್ ಹಾಕಿದಾಗ ಇರೋದು 3 ಎಕರೆವಲ್ಲ, ನೀರು ಬಿದ್ದಿದ್ದು 4 ಇಂಚು ಅಂತ. 4 ಇಂಚು ನೀರು, ಹೊಲ ಇರೋದು 3 ಎಕರೆ. ಹಿಂಗಾಗ್ಯದಪ್ಪ ಯಪ್ಪ ಅಂದರು. ಅದು ನಿಮ್ಮ ಪುಣ್ಯನೇ ಫಲ ಕೊಡ್ತಾವೆ, ಯಾರ್ದು ಏನಿಲ್ಲಪ್ಪ. ಇದೇ ಒಂದು ಒಳ್ಳೆಯ ಧರ್ಮದಿಂದ ಪುಣ್ಯದಿಂದ ಆ ಕಾರ್ಯವನ್ನು ಮಾಡು ಅಂತ ಹೇಳಿ ಕಳಿಸಿದ್ವಿ. ಆತ ಹೋಗುವಾಗ ನಮ್ಮ ಶಾಸ್ತ್ರ ಬಳಗಕ್ಕೆ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡ್ರಿ ಅಂಥೇಳಿ ಒಂದು 700 ರೂಪಾಯಿ ನಮ್ಮ ಕೈಯಲ್ಲಿ ಕೊಟ್ಟು ಹೋಗ್ಯಾನ. ಆ ಕಾರಣದಿಂದ ಈಗಾಗಲೇ ನಾನು ಅಲ್ಲಿ ಹೋಟೆಲಲ್ಲಿ ಏನಾದರೂ ತೊಗೊಂಡು ಬರ್ರಿ ಅಂತ ಕಳಿಸೀನಿ. ಒಂದು ನೀವು ಹಾಡನ್ನು ಹೇಳಿ ಮಂಗಲವನ್ನು ಮಾಡಿ ಅವರ ಪ್ರಸಾದವನ್ನು ತಾವೆಲ್ಲರೂ ಸ್ವೀಕಾರ ಮಾಡಿ ಹೋಗ್ಬೇಕಂತ ಹೇಳಿ ಈಗ ಪ್ರಾರಂಭವನ್ನು ಮಾಡ್ರಿ. ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಗುರುವಚನೋಪದೇಶವನಾಲಿಸಿ ಆಗಳವುದು ನರರಿಗೆ ಮುಕುತಿ. ಶ್ರೀ ಗುರುವಚನೋಪದೇಶವನಾಲಿಸಿ ಆಗಳವುದು ನರರಿಗೆ ಮುಕುತಿ. ದುರಿತ ಕರ್ಮವನೊಲ್ಲದಿರು ಪುಣ್ಯವನೇ ಮಾಡೋ ಹರ ನಡಿ ವಿಡಿ ಶಾಂತರೊಡನಾಡೋ. ದುರಿತ ಕರ್ಮವನೊಲ್ಲದಿರು ಪುಣ್ಯವನೇ ಮಾಡೋ ಹರ ನಾಡಿ ವಿಡಿ ಶಾಂತರೊಡನಾಡೋ. ಕರುಣವಿರಲಿ ಜೀವರೋ